ಅಕ್ಸ್ನೆಲ್ಲ ಒಂದೇ ರೌಂಡ್ ಫೇಲ್ ಆತಣ. ನಾವು ಪ್ರತಿ ಹಬ್ಬದಾಗ ಗೆದ್ದಾರಲ್ರಿ, ಸೋತು ಗೆದ್ದಾರ್ರಿ ನಾವು. ಫಸ್ಟ್ನೇ ಹಬ್ಬದಾಗ ಹಿಡಿದ್ರಣ ಅವ್ರೇನು ಒಂದೇ ರೌಂಡ 3 ರೌಂಡ್ ಬಿಟ್ಟುವಣ. ಹೋರಿ ಹಿಡಿಯೋರಿಗೆ ಈಗ ಬೇರೆ ಹೋರಿಗಳು ಹೊಡ್ಕೊಂತ ಹೋದ್ರೆ ಜನ ಸರ್ಕಂತಾರೆ, ಇನ್ನೊಂದು ಹೋರಿ ಸ್ಪೀಡ್ನಾಗ ಅದು ಒತ್ಕೊಂತ ಹೋದ್ರೆ ಜನ ಸರ್ಕಂತಾರ. ನಮ್ಗೆ ಇಷ್ಟ ಬಂದಂಗೆ ನಾವು ರೆಡಿ ಮಾಡಿಬಿಟ್ರೆ ಅದಕ್ಕೆ ಇಷ್ಟ ಬಂದಂಗೆ ಕುಣ್ಕೊಂತ ಹೋದ್ರು ಒಂದು ಹೊರಿ ಜನ ಸರಿತಾರ ಅಂದ್ರೆ ನಮ್ಮ ಒಂದು ಕಾರಣ. ನಾ ಮತ್ತೆ ಹೇಳ್ತೇನೆ ರೀ, ಒತ್ತಿ ಹೇಳ್ತಾನೆ, ಇದರಂತ ಹೊರಿ ಕರ್ನಾಟಕದಾಗ ಯಾವುದೂ ಇಲ್ರಿ. ಅವ್ನು ಯಾವಾಗ ಮಹಾರಾಜ ಅಂತ ಹೆಸರಿಡ್ಬೇಡ್ರಿ ಅಂತ ಕಾಂಪಿಟೇಷನ್ ಅನ್ನತ್ತಂದ. ನಮಗೇನಾಗೈತೆ ರೀ, 10 ಜನ ಅದಾವ, ನಾವು ತೆಲಿಗೆ 10,000 ಬಿಟ್ಕೊಂಡ್ರೆ 90,000 ಕಮಿಟಿಯವ್ರನ್ನ ಚಡ್ಡಿ ಬನ್ನಿನ ಸಮೇತ ಸೇರಿ ಖರೀದಿ ಮಾಡ್ಬೋದ. ಹೌದಲ್ರಿ, ನಮ್ಗೆ ಇಷ್ಟೆಲ್ಲ ಐತಪ್ಪ ಅಂದ್ರೆ ನಾವು ಹಬ್ಬ ಮಾಡ್ಬೇಕು ಅನ್ನೋದು ಬಂತಣ ತಲೆಯಾಗ ಮಾಡಕ್ ನಿಂತೀವಿ. ಈ ಎಂಟೈರ್ ಹೋರಿ ಹಬ್ಬದಾಗ ಒಂದು 300ರಿಂದ 400 ಹೋರಿ ಅದಾವಣ. ಟಾಪ್ ಲಿಸ್ಟ್ನಾಗ 100 ಹೋರಿ ಬರ್ತಾವೆ. ಅದ್ರಾಗೂ ಟಾಪ್ ಅಂದ್ರೆ ಒಂದು 5-6 ಹೋರಿ ಅದಾವ. ಆ 5-6 ಹೋರಿಯವನಿಗೂ ಹೋಗಿ ಬಾರಂಗೆ ಅಂದ್ರೆ ನನಗೆ ಗೊತ್ತದ್ರ ಅವ್ರು ಹುಡ್ರು ಅಂತ ಅಂದಿಲ್ಲ ಅಂದ್ಬಿಟ್ರಣ ಈ ಸಂದೇಶನ ನೀವು ಪೋಸ್ಟ ಮಾಡ್ಬೇಡ. ತಗೋದ್ವಿ ಗಳಿನ ಮುಗಲೇ ಬಿಟ್ಟೆ. ಈಗ ಹೇಳ್ಯಾರಲ್ಲಣ್ಣ, ಏನ ಈಗ ನಮ್ದ ಕರ್ನಾಟಕಕ್ಕೆ ನಂಬರ್ 1 ಅಂತ ಒಬ್ಬನ ಹಾಕಂತಾನ, ನಾನೇ ನಂಬರ್ 1 ಅಂತ ಒಬ್ಬನ ಹಾಕ್ಯಂತಾನ. ನಾವು ಹಾಕಿದ ಕಡೆ ಹಾಕಿ ಪ್ರೈಸ್ ಮಾಡೋಣ. ಮತ್ತೆ ನಿಯತ್ತಿಂದ ಮಾಡ್ಬೇಕು, ಕಮಿಟಿಯರ್ನೆಲ್ಲ ಬುಕ್ ಮಾಡ್ಕೊಂಡ್ ಮಾಡೋದಲ್ರಿ. ನಾನು ಎಷ್ಟು ರೌಂಡ್ ಬಿಡ್ತಾನೆ ಅಷ್ಟ ರೌಂಡ್ ಬಿಡ್ಲಿ, ಅವ್ನು ಎಷ್ಟು ರೌಂಡ್ ಬಿಡ್ತಾನೆ ಅಷ್ಟ ರೌಂಡ್ ಬಿಡ್ಲಿ. ನನ್ನಂಗೆ ಸೆಂಟ್ರಿಗೆ ಚೋರಿ ಬಿಡ್ಲಣ, ಗಳಿಗೆ ಚೋರಿ ಬಿಟ್ಟು ನಂದ ಟಾಪ್ಸ್ ಬಿಡು, ಸುಣ್ಣ ಹಾಕಿ ನಂದ ಟಾಪ್ಸ್ ಬಿಡು ಅನ್ನೋದಲ್ಲ. ನಾವು ಹಾಕಿದಲ್ಲಿ ಹಾಕ್ಲಣ. ಇದನ್ನ ಕಾಂಪಿಟೇಷನ್ ಮಾಡಕ್ಕೆ ಕಟ್ಕೊಂಡವಣ. ಇದನ್ನ ನಾವು ಗತ್ತು ಮಾಡ್ಬೇಕಂದ್ರೆ ನಮ್ಗೆ ಕರ್ಣ ಇರ್ಬೇಕು. ಈಗ ಕೆಲವ್ರು ಮಾತಾಡ್ತಾರ ಕ್ರೇಜ್ ಇಲ್ಲ, ಈಗ ನಿಮ್ಗೆ ಕೇಳ್ತಾರ ಕ್ರೇಜ್ ಇಲ್ಲ ಅವ್ರಿಗೆ ಹೋಗ್ತದ್ರಿ ಅಂತ. ಎದಕ್ ಬೇಕಣ್ಣ ಕ್ರೇಜ್? ನಾಳೆ ನಾನು 25,000 ಒಂದು ಅಕ್ಕಡದ ತೂರಿದೆ ಅಂದ್ರೆ ನನ್ನ ಹಿಂದೂ ಜನ ಬರ್ತಾರ. ನೋಡೋಣ ಹಿಂಗ ನೀನು ಒಂದು ಎತ್ತಿನಾಗ ಒಂದು ನಿಂಬೆಹಣ್ಣಲ್ಲಿ ಈಗ ಬಿಚ್ಚಿಗೆ ಮರ ಮಕ್ಕಳಲ್ರಿ ನಾವು ಯಾವಾಗೂ ಕಟ್ಟಲ್ಲ ನಾವು. ನಮ್ಗೆ 10 ಜನದ ಮುಂದೆ 10 ಜನ ಬಂದ್ರು 100 ಜನ ಇನ್ನೇನು ಬೇಕಣ್ಣ ಹಬ್ಬ ಮಾಡೋಕೆ? ನಾವು 100 ಜನ ಟವಲ್ ಹೊಡೆದ್ರೆ ಸಾಕ್ರಿ. ಕಮಿಟಿನೂ ನೋಡ್ತಾನ, ಬೆಲಿಯಾಕ ಅರುಗಿನಾಗ ಎಣ್ಣೆ ಕುಡ್ಕೊಂಡು ಕೂತಿರ್ತಾನ, ಅವನು ನೋಡ್ತಾನೆ. ಬಿಸ್ಲಾ ನಿಂತಿರ್ತಾನ ಅವ್ನು ಹೊರಿ ಹಿಡಿಯವ, ಅವನಿಗೆ ಒಂಥರ ಖುಷಿ ಆಗ್ಲದ, ತಿನ್ಲಿ ಅವ ಚಾಕ್ಲೇಟ. ಖುಷಿಯಾಗಿ ನಮ್ಮ ಮೇಲೆ ಅಭಿಮಾನ ಬಂತ ನಮ್ಮ ಹೊರಿಗೆ ಕುಣಿಲ್ಲ. ದಮ್ ಹರ್ಸ್ಕೊಂಡ ಅಂದ್ರೆ ನಮ್ಮ ಹೊರಿ ಹಿಡೀಲಿ. ನಾವು ಇಲ್ಲಿ ತನಕ ಮಾಡಿದ್ರು ಯಾರ್ದ ಕಾಪಿ ಹೊಡೆದು ನಾವು ಮಾಡಿಲ್ಲ. ನಾವೇನು ಮಾಡ್ಯಾವ ಎಲ್ಲದೂ ಕಾಪಿ ಆಗ್ಯಾವ್ರಿ. ಈಗ ಬಸವಣ್ಣನ ಭಕ್ತರು ನಾವೆಲ್ಲ ಗೋರಕ್ಷಕರು ಅಂತ ಹೇಳ್ತಾರೆ. ಇವರಿಗೆ ಕೇಳ್ರಿ, ನಮ್ಮೂರು ಇಷ್ಟು ಜನ ಅದಾರಲ್ಲ ಇವರಿಗೂ ಗೊತ್ತಿಲ್ಲಂಗಣ. 2 ಹತ್ರ ಗೋಶಾಲೆ ಅದಾವ. ಗೋಶಾಲೆಗೆ ನಾವು 1 ವರ್ಷಕ್ಕೆ ಏನು ಕೊಡ್ಬೇಕಂತ ಕೊಡ್ತಾಯಿದ್ವಿ. ಹೋರಿ ಹಬ್ಬಕ್ಕೆ 4 ಹೋರಿನ ಉಡುಗೊರೆ ಹಾಕಿ ಕೊಟ್ರು, 5 ಹೋರಿಯಾಗಿ ಉಡುಗೊರೆ ಹಾಕಿ ಕೊಟ್ರು. ನಾವು ಇದೇವಲ್ಲಣ್ಣ, ಎಲ್ಲೆಲ್ಲಿ ಹೋರಿ ಬಿಟ್ಟಾವ ಅಂತ ನನಗೆ ಗೊತ್ತಿದ್ರೆ ಅವನಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿದ್ರೆ ಇವನಿಗೆ ಗೊತ್ತಿರಲ್ಲ. ನಿಜವಾಗ್ಲೂ ರೀ, ಇದೇ ಶಿವಮೊಗ್ಗದಾಗ 1 ಹೋರಿ ಬಿಟ್ಟಾವಣ ನಾವು. ಅಲ್ಲಿ ಒಂದು ಐತ್ರಿ, ಇಲ್ಲಿ 3 ಅದಾವ. ಯಾರ್ದು ಸಿಂಗಲ್ ರೂಪಾಯಿ ಫಂಡ್ ಹಾಕ್ಸಲ್ರಿ, ಎಲ್ಲ ಸ್ವಂತ ದುಡ್ಡು ಹಾಕೋದು ನಾವು. ಇದನ್ನೆಲ್ಲ ಹೆಂಗೆ ಖರೀದಿ ಮಾಡ್ಯಾವ ಅಂತಂದ್ರೆ ದುಡ್ಡು ನಮ್ಮ ಹತ್ರ ಭಾರಿ ಐತಿ ಅಂತ ಹೇಳಕ್ ಕುಂತಿಲ್ಲ. ದೇವ್ರು ನಮಗೆ ಶಕ್ತಿ ಕೊಟ್ಟಾನ, ಅದನ್ನ 4 ಜನಕ್ಕೆ ಕೊಡೋಣ. ಇವ್ನು ಬಂದು ನಾಳೆ ಅಣ್ಣ ನಾವು ಹೊರಿ ಮೇಯಿಸ್ಬೇಕು, ನಂಗೆ ಹೊರಬೇಕು ಅಂದ್ರೆ ಈ ವರ್ಷ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೂ ಅವನಿಗೆ ಕೊಡ್ತಾವಣ. ನಾವು ಇದನ್ನ ಅವನಿಗೆ ಉಡುಗೊರೆ ಕೊಡ್ಬೇಕು ಅನ್ನೋ ಉದ್ದೇಶ ಮಾಡ್ತಾ ಬಿಟ್ರೆ ಹೊರಿ ಹಬ್ಬಕ್ಕಂತಲ್ಲ. ನನ್ನ ರೊಕ್ಕದಾಗ ನಾ ಹೊರಿ ತಗೊಬಂದು ಶೋಕಿ ಮಾಡೋದು, ಅದು ಹೊರಿ ಹಬ್ಬಕ್ಕೆ ಉಡುಗೊರೆ ಕೊಟ್ಟಂಗೇನ್ರಿ? ಮಾಡನ್ರಿ, ನಮ್ಮಂಗೆ ಕೊಡ್ಸನ್ರಿ ಹೊರಿನ ಬೇರೆಯವರಿಗೆ. 5 ಹೋರಿ ಅಲ್ಲಣ್ಣ, ಕರೆಕ್ಟಾಗಿ ಹಕ್ಕಿ ಮನೆ ಕಟ್ಟಿದ್ರೆ ಹಕ್ಕಿ ಮನೆ ತುಂಬ ಕಟ್ತಾವೆ ಹೊರಿ. ನಾವು ನಮ್ಗೆ ತಮಿಳ್ನಾಡಿಂದ ಇವ್ರಿಗೆ ಅಷ್ಟು ಕಾಂಟ್ಯಾಕ್ಟ್ ಹೋಯ್ತು ರೀ, $1 ದುಡ್ಸ್ಕೊಂಡಂಗೆ ಹೊರಿ ಕಳಿಸ್ತಾರ ಅವನಿಗೆ. 7 ರೌಂಡ್ ಬಿಡಾಕಾದ್ರೂ ರೆಡಿ ರೀ. ಬೇಡಪ್ಪ ನಮಗೆ ಸಾಕಾತ 12 ಗಂಟೆಗೆ ಹಬ್ಬ ಅಂದ್ರೆ 1 ರೌಂಡ್ ಬಿಟ್ಕೊಂಡು ಸುಮ್ಮನೆ ಹಿರ್ಕೊಂಡು ವಾಪಸ್ ಮನೆಗೆ ಬಂದ್ರು ಬಂದ್ವಿ. ಹಂಗ ಒಂದೇ ಸಲ 6,20,000 ಕ್ಯಾಶ್ ಹೊಡಿತೀನಿ, ನಿಮ್ಗೆ ಅಷ್ಟು ಒಂದೊಂದು ಚೈನ್ ಸರ ಮಾಡ್ತಾನೆ ಅಂತ ಒಬ್ಬ ಫೋನ್ ಮಾಡ್ತಾನೆ. ಆ ಮೂಮೆಂಟ್ ಹೆಂಗೆ ಇರ್ಬೋದು ನಮ್ದು? ಇಬ್ಬರು ಯೋಚನೆ ಮಾಡಿದ್ರೆ ನಾವು ಅವ್ರಿಗೆ ಕೊಡ್ಬೇಕು ಅಂತ. ಇನ್ನು 4 ಜನ ತಲೆಗೆ ಏನು ಗೊತ್ತಾ ಬಂದಿದ್ದು, 6 ಲಕ್ಷಕ್ಕೆ ಕೇಳ್ತಾನೆ ಅಂದ್ರೆ ಇನ್ನೂ 4 ಲಕ್ಷದ ಹಬ್ಬ ನೋಡಿಲ್ಲ ನಾವು ಅದ್ರದ್ದು. ಆ ಮಹಾರಾಜನ ಇಟ್ಕೊಂಡು ಒಂದು ಚಂಬ ಹೊಡೀರಿ ಹೌದು ಅಂತೀನಿ ಅಂತ ಹೇಳಿದ್ದು ಅಂದಿದ್ರಣ್ಣ. ಮಹಾರಾಜನ ಇಟ್ಕೊಂಡು ಒಂದು ಚಂಬ ಹೊಡೀರಿ ಪ್ರೈಸ್ ಅಂತ ನನ್ನ ಎದುರಿಗೇನೆ ಹೇಳಿದ್ದು. ಈಗ ಲೋಕಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಚಟಕ್ಕೋಸ್ಕರ ನಾವು ಹಬ್ಬ ಮಾಡೋದು. ನಾ ಹೇಳ್ತಾನಲ್ಲ, ಕಮ್ಮನಳ್ಳಿ ಆ ಕಡೆಗೆ ನಾವು ಹೊರಿ ಹಾಕಿದ್ರಣ ನಮಗೆ ಆಗದಿರೋ ಶತ್ರುನು ಕೇಕೆ ಹೊಡಿತಾನಣ್ಣ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಚಿಕನ್ 16,000 ರೂಪಾಯಿ ಲೆಕ್ಕ ಇವತ್ತು. ಅವರು ಇಲ್ಲ, ಪುಣ್ಯ ರಜಾ, ಇನ್ನೂ ಫ್ರೀ ಆಗಿಲ್ಲ. ನಮಸ್ಕಾರ ಕರ್ನಾಟಕ. ಒಂದು ಹೋರಿ ನಾವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀವಿ, ಇಂಥದ್ದೊಂದು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅಂತ. ಅದೇ ರೀತಿ ನೀವು ಮಾಡ್ತಿದ್ದೀರಾ. ಬಟ್ ಹೋರಿ ಹಬ್ಬದಲ್ಲಿ ಹಬ್ಬನ ಒಂದಿಷ್ಟು ಕಡಿಮೆ ಮಾಡ್ಕೊಂಡು ಬಂದಿದೆ. ಬಟ್ ಆ ಊರ ಹೆಸರು ಹೇಳಿದ್ರೆ ಓ ಈ ಹೋರಿನ ಅಂತ ಕಂಡು ಹಿಡಿತಿದ್ದಾರೆ. ಆ ಹೋರಿ ಹಬ್ಬ ಕೊಡದೇ ಇದ್ರೂ ಕೂಡ ಆ ಹೋರಿನ ನೆನ್ಪಿಟ್ಕೊಂಡಿದ್ದಾರೆ ಎಷ್ಟೋ ಜನ. ಆ ಹೋರಿಗೆ ಇವತ್ತು ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ. ಯಾವುದು ಅಂದರೆ ಇವತ್ತು ಬೆಳಗ್ಗೆ ನಾವು ಬರಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಬಾರಂಗಿ ಅಂತ ನಾವು ಜಸ್ಟ್ ಹೇಳಿದ್ರೆ ಓ ಮಹಾರಾಜನ
ಅನ್ನೋ ಥರ ಒಂದು ಮನಸ್ಸಲ್ಲಿದೆ, ಎಷ್ಟೋ ಜನರ ಮನಸ್ಸಲ್ಲಿದೆ. ಆ ಲೆವೆಲಿಗೆ ಹಬ್ಬ ಕೊಟ್ಟಿದೆ. ಆ ಹಬ್ಬನ ಜನರು ನೋಡಿದ್ದಾರೆ, ಅಥವಾ ಈಗಿನ ಜನತೆ ಅದನ್ನೆಲ್ಲೋ ಒಂದು ಸ್ವಲ್ಪ ಈಗಿನ ಜನ್ರೇಷನ್ ಕಡಿಮೆ ಮಾಡಿದೆ. ಆ ಮಹಾರಾಜ ಸಾಮ್ರಾಜ್ಯ ನಾನು ಕೇಳಿರೋ ಪ್ರಕಾರ ಇವತ್ತು ಬಂದಾಗ ಒಂದು 50 ಹೋರಿ ಇದ್ವಣ, ಅಥವಾ ಕಟ್ಕೊಂತಾನೆ ಇದಾವೆ ಇರೋ, ಎಲ್ಲೆಲ್ಲಿದಾವೋ ಹೋರಿಗಳು ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಕೇಳಿದೆ. ಈ ಸಾಮ್ರಾಜ್ಯದ್ದು ಒಂದು ಸ್ವಲ್ಪ ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ನಮ್ಮದು. ಆದಷ್ಟು ವಿಡಿಯೋ ನೋಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓನರ್ ಇದ್ದಾರೆ. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ನನ್ನ ಹೆಸರು ಸುನೀಲ್ ಅಂತ. ಫಸ್ಟ್ ಆಫ್ ಆಲ್ ನಾನು ಸ್ವರಾಜ್ ಅವರಿಗೆ ವೆಲ್ಕಮ್ ಮಾಡ್ತಾ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಪರ್ಟಿಕ್ಯುಲರ್ಲಿ ಓನರ್ಸ್ ಅಂತ ಹೇಳಿ ಯಾರು ಇಲ್ಲ, ಅಭಿಮಾನಿಗಳಾಗಿನೇ ಬಂದಿದ್ದೀವಿ. ಅದಕ್ಕೆ ನಾವೊಂದು 9 ಜನದ ದೋಸ್ತಿನ ಈ ಥರನ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತಂದು ಕಟ್ಕೊಂಡಿರೋ ಹೋರಿ ಅಣ್ಣ ಇದು. ನಮ್ಮೊಳಗಡೆನೆ ನಾವು ನಮ್ಮವನ ಒಬ್ಬನಿವನು ಅನ್ನೋ ಲೆಕ್ಕಾಚಾರಕ್ಕೆ ನೋಡ್ತೀವಿ ಮಹಾರಾಜ ಅಂದರೆ. ಅದಕ್ಕೆ ಉದಾಹರಣೆ ಈಗ ತುಂಬ ಆಯ್ತು. ಈಗ ನೀವೇ ಹೇಳಿದ್ರಿ, ಹೊರಗಡೆ ಮಾರಂಗಿ ಅಂದರೆ ಮಹಾರಾಜ ಅಂತಾರೆ. ಈ ಹಬ್ಬದ ಫೀಲ್ಡ್ ಒಳಗೆ ನಾವು ನಮಗಿಂತನೂ ನಾವು ನಮ್ಮವರಿಗೆ ಭಾಳ ಮಾಡಿದೇವಣ. ನೀವು ಹೊರಗೆ ಹೋಗಿ ಇಲ್ಲಿ ಅಂತ ಅಲ್ರಿ, ಎಲ್ಲರಾಗಲಿ ಮಹಾರಾಜ ಅಂದ್ರೆ ಸಾಕು, ಬಾರಂಗಿ ಅಂದ್ರೆ ಸಾಕ್ರಿ ನೀವು ಮಹಾರಾಜ ಅಂತಾರೆ. ಒಂದು ನಮ್ಮ ಹುರಿ ಹೆಸರು ಹೇಳ್ತಾರ್ರಿ, ಇಲ್ಲ ನಮ್ಮನ್ನ ಯಾರನ್ನಾರ ಕೇಳ್ತಾರ್ರಿ. ಆ ಮಟ್ಟಕ್ಕೆ ನಾವು ಇವತ್ತು ಬೆಳೆದೇವಪ್ಪ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮಹಾರಾಜನ ರೀ. ನಮ್ಮಪ್ಪ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ್ರು ರೀ, ನಮಗೆಲ್ಲ ಯಾವುದಕ್ಕೂ ಕೊರತೆ ಮಾಡ್ಲಂಗೆ ಬೆಳೆಸ್ಯಾರ. ಆದ್ರೆ ನಮ್ಮನ್ನ ಯಾರು ರಾಜ ಅಂತದಿಲ್ಲ ಅಣ್ಣ. ಇದೊಂದು ಹೊರಿ ಕಟ್ಟಿದ ಮೇಲೆ ರೀ ಅನೋಟಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತ್ರೆ ಸಾಕಣ, ಸುನೀಲ್ ಮಹಾರಾಜ ಅಂತಾರ. ಆ ರಾಜನ ಪಟ್ಟ ತಂದು ಕೊಟ್ಟಾನಂದ್ರಣ ನಮ್ಮ ಜೀವಿರ ತನಕ ಇದೊಂದು ಹೊರಿಗೆ ನಾವು ಋಣ ಆಗಿ ಇರ್ತವ್ರಿ. ಇನ್ನು ನಮ್ಮ ಟೀಮ್ ಬಗ್ಗೆ ಹೇಳೋದಾದ್ರಿ, ಸುಮ್ಮನೆ ಹೇಳೋದಲ್ರಿ, ಎಲ್ಲರೂ ಈಗ ಹೊರೆ ಹಾಕ್ತೇವೆ ಅಂತ ಹೇಳ್ಕೊಂಡು ಹಾಕ್ತಾರಣ್ಣ. ನಾಳೆ ಹೊರೆ ಹಾಕ್ತೇನೆ ಬರ್ರಿ. ಕೆಲವ್ರು ದಾರಿ ಮಾಡ್ಕೊಳೋರು ಇರ್ತಾರೋ, ಕೆಲವ್ರು ಪ್ರಮೋಷನ್ ಮಾಡ್ಕೊಳೋರು ಇರ್ತಾರೆ. ನಾವು ಅವ್ನ ಎರಡು ಹಾಕೋಬೇಕಾರೆ ನಾವು ಕೇಳ್ತಾವಣ್ಣ ಹೊರೆ ಆಗ್ತದೆ ಬರ್ರಿ ಅಂತ. ಮಹಾರಾಜನ ಹಾಕೋಬೇಕಾರೆ ಹುಡುಗರು ಜಾಸ್ತಿ ಹಾಕಾರೋ, ಜನ ಜಾಸ್ತಿ ಹಾಕಾರ ನಮಗೆ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ದಂಗೆ ಎಷ್ಟೋ ಸಲ ಹಾಕ್ಯವಣ. ಇದನ್ನ ಹಾಕ್ಬೇಕಂದ್ರೆ ಭಯ ಹಾಕತ್ರಿ. ಶಿಸ್ತಣ 1-1.5 ಲಕ್ಷ ರೂಪಾಯಿ ಬೇಕಣ್ಣ ಈ ಹೊರೆ ಹೊರಗೆ ತೆಗೆದ್ವಿ ಅಂದ್ರೆ ನಾವು ಹಬ್ಬಕ್ಕೆ. ಆ ಉದ್ದೇಶದಿಂದ ಇಲ್ಲಿ ತನಕ ಕಷ್ಟಪಟ್ಟು ನಮ್ಗೆ ಹೆಸರು ತಂದು ಕೊಟ್ಟೈತ್ರಿ. ನಮ್ಮ ಜೀವಿರ ತನಕ ನಾವು ಚೆಂದಾಗ ನೋಡ್ಕೊಂತೀವಿ. ಅದೊಂದು ಉದ್ದೇಶದಾಗ ಮಹಾರಾಜ ಅಂದ್ರೆ ಮಹಾರಾಜನ ರೀ. ಈ ಮಹಾರಾಜನ ಈಗ ಬ್ರದರ್ ನೀವು ಹೇಳಿದ್ರಿ ಹೊರಗೆ ತೆಗಿಬೇಕು ಅಂದ್ರೆ ಎಷ್ಟೋ ಜನ ಹೇಳಂಗೆ ತೆಗಿತೀವಿ ಅಂತ. ಶುರು ಮಾಡಿದಾಗ ನನಗೆ ಸ್ಟಾರ್ಟಿಂಗ್ ಇಂದ ಬರ್ಲಿ ಅಂತ ಒಂದ್ ಸ್ವಲ್ಪ ಶುರು ಮಾಡಿದಾಗ ಹೇಗಿತ್ತು ಅಂತ. ಬೇಸಿಕಲಿ ಇವ್ರು ರಮೇಶ್ ಅಂತಾರೆ ನಮ್ಮ ದೋಸ್ತರ, ಇವರಿಗೆ PP ಹೋರಿ ಅಂದ್ರೆ ಭಾಳ ಇಷ್ಟ ರೀ. ನಾವೆಲ್ಲ ಒಂದೊಂದು ದಿಕ್ಕಿನಾಗ ದುಡಿತಾ ಇದ್ವಿ ರೀ. ಈ ಆ್ಯಕ್ಚುಲಿ ನಮ್ಮ ಅಭಿಮಾನಿಗಳಿಗೂ ಗೊತ್ತಿಲ್ಲ ರೀ ಇದು ಹೆಂಗೆ ಬಂತು ಇದೊಂದು ಟೀಮ್ ಅನ್ನೋದು. ನಾನೊಂದು ಕಡೆ ಓದ್ಕೊಂಡೆ, ನಾನೊಂದು ಕಡೆ ಹೋದೆ, ನಮ್ಮ ಅಧ್ಯಕ್ಷರು ಒಂದು ಕಡೆ ಹೋದ್ರು, ಕೋಟೇಶ್ವರ ಒಂದು ಕಡೆ ಹೋದ್ರು, ಹಂಗೆ ಪ್ರಭು ಅವ್ರು ಕಮ್ತ, ನಮ್ಮ ಶಿವ ಅಂತ ಇನ್ನೊಬ್ರು ಅದಾರ ರೀ. ಎಲ್ಲ ಒಂದೊಂದು ಕಡೆ ನಾವು ದಿಕ್ಕಪಾಲ ಬಿಟ್ಟಿದ್ವಣ. ನಮ್ಮೂರಾಗಿ ಹೊರೆ ಹಬ್ಬ ನೋಡಿ ಹೊರೆ ತರ್ಬೇಕಂದ್ರೆ ಇವರ ರೀ ಪ್ರಭು ಅಂತ. ಅವ್ರು ಹೊರಿ ತಂದ್ರೆ ಹೆಸರು ಇವರೇ ಇಟ್ಟಿದ್ರಿ. ಹೆಂಗೆ ಒಂದು ಪೇಪರ್ನ ಬರೀತಿದ್ವಣ, ಒಂದು ಪೇಪರ್ನ ಬರೆದು ಬಾರಂಗಿ ಮಹಾರಾಜ ಅಂತ ನರಸಾಪುರ ಹಬ್ಬಕ್ಕೆ ಹಾಕ್ತಾರೆ. ಇವ್ರೊಂದು ಹಬ್ಬ ಮಾಡಿ ನನಗೆ ಫೋನ್ ಮಾಡ್ತಾರೆ, ಹೊರಿ ತಗೋಣ ಅಂತ ಮಾಡೀವಿ, ದುಡ್ಡು ಹಾಕ್ಬೇಕಿತ್ತು ಅಂತ. ಸರಿ ಅಂತ ದುಡ್ಡು ಹಾಕಿದ್ವಿ. ಏನು ಮಾಡ್ತಾರೋ ಏನು ಬಿಡ್ತಾರೋ ಏನೂ ಗೊತ್ತಿಲ್ಲ ನಮಗೆ. ದುಡ್ಡು ಹಾಕಿದ್ವಿ, ಬನವಾಸಿ ಅಂತ ಒಂದು ಹಬ್ಬಕ್ಕೆ ಹಾಕಿದ್ವಿ ರೀ ಹೊರಿನ. ನಮ್ಮ ಮನೆ ಬರ ನಾವು ಬೆಳೆಯೋದು ಆ ಟೈಮ್ನಾಗ ದೇವ್ರಿಗೆ ಇಷ್ಟ ಇತ್ತಲ್ಲ ಗೊತ್ತಿಲ್ಲ. ಅದೊಂದು ಮೂಮೆಂಟ್ನಾಗ ಮಹಾರಾಜ ಒಂದು ಹೊರಿಗೆ ಹೆಸರಿಟ್ಟಿದ್ವಿ ರೀ. ಆ ಹೋರಿ ಆ ಟೈಮಿನ ಕಾಂಪಿಟೇಷನ್ ಹೋರಿಗಳಿಗೆ ಕಾಂಪಿಟೇಷನ್ ಮಾಡ್ಬಿಡ್ತಾರೆ. ಬನವಾಸಿ ಹಬ್ಬದಾಗ 2 ರೌಂಡ್ ಹೊರಗೆ ಬಂದದ್ರಿ. ಅದು ಅರ್ಧ ಆ ಕಡೆ ಹೊರ ತಂದಿದ್ವಣ, ಇನ್ನು ಯಾರಿಗೂ ಗೊತ್ತಿದ್ದಿಲ್ಲ ಬಾರಂಗಿ ಹೊರೈತಿ ಅಂತ. ಆ ರೇಂಜಿಗೆ ಬಂದಿತ್ತಣ ಹೋರಿ. ಅದು ಆ ಸ್ಪೀಡು, ಆ PP ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಸೀದಾ ಬಿಟ್ಟಿದ್ದ, ಸೀದಾ ಹೊರಗೆ ಬಂತ. ಒಂದೇ ಹಬ್ಬದಾಗ ಮಾರ್ಕೆಟ್ ಆತ್ರಿ. ಅದು ಏನಂತ ಗೊತ್ತಿಲ್ಲ ರೀ. ಹೋರಿ ಒಂದು ಸ್ವಲ್ಪ ನೋವಿಗೆ ಹೊಡ್ತಾ ಬಿದ್ದು ಕಾಲು ನೋವಾಗಿ ಅದು ಕಾಲು ಮುರಿದು ಅದು ತಿರ್ಕೊಂಬಿಡ್ತೀರಿ. ಅದು ತಿರ್ಕೊಂಡ ಮೇಲೆ ನಾವು ಹೊರೆ ಬೇಡ ಅಂತ ಹೇಳಿ ಸುಮ್ಮನಾಗಿದ್ವಿ. ಮತ್ತು ನಮಗೆ ಧೈರ್ಯ ತುಂಬಿದ ಇವನ ಹೊರಿ ಕಟ್ಬೇಕಪ್ಪ ಅನ್ನೋ ಉದ್ದೇಶಕ್ಕೆ ಮತ್ತೆ ತಗೊಬಂದು. ಇದು ನಮ್ಮೂರದ ರೀ ಹೊರಿ, ಬೇರೆದಲ್ಲ. ಸ್ವಲ್ಪ ಕಾಂಪಿಟೇಷನ್ ಮಾಡಿ ಎತ್ಕೆ ಬಂದಿವಣ ನಾವೆಲ್ಲ. ಹೊರಿನೀಗ ಅದನ್ನಾಗಲಿ ಇದನ್ನಾಗಲಿ ನೋಡಿ ನಮಗೆ ಬೇಕು ಅನ್ಸಿದ್ಮೇಲೆ ತಂದವ್ರಿ. ನಮಗೆ ಯಾರಿಗೂ ಗೊತ್ತಿಲ್ಲಂಗೆ ಇವನು ಒಬ್ಬನಿಗೆ ಬೇಕಂತಂದ್ರೆ ಇದೊಂದಾರಿ ತಂದು ಅಕ್ಷನಳ್ಳಿಗೆ ಹಾಕ್ತೇವ್ರಿ. ಅಕ್ಷನಳ್ಳಿ ಹಾಕಿದಾಗ ನಾವು PP ಇವನು ಹೇಳಿದಲ್ಲ ರೀ, ಇವ್ನು ಅದಕ್ಕೆ ಪರ್ಟಿಕ್ಯುಲರ್ಲಿ ತೋರಿಸಿದೆ. ಈಗಾದರೂ PP ಹುಚ್ಚಾಯ್ತು ರೀ, ಮುಂದಕ್ಕೆ ಅದಕ್ಕೆ PP ಇರಿಸ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನ. PP ಹಾಕ್ಯಂದು ಅಕ್ಷನಳ್ಳಿ ಹಾಕಿದ್ವಿ ರೀ. ಅಕ್ಷನಳ್ಳಿ 1ನೇ ರೌಂಡ್ ಫೇಲ್ ಆಗ್ತಾಣ. ನಾವು ಪ್ರತಿ ಹಬ್ಬದಾಗೂ ಗೆದ್ದಾರಲ್ರಿ, ಸೋತು ಗೆದ್ದಾರ್ರಿ ನಾವು. ಫಸ್ಟ್ನೇ ಹಬ್ಬದಾಗ ಹಿಡಿದ ನಾವು ಅವ್ರೇನು 1ನೇ ರೌಂಡ್ ಹಿಡಿದ್ರೆ ನಮಗೆ ಹೊರೆ ಹಬ್ಬ ಸಾಕನ್ನ ಲೆಕ್ಕಾಚಾರಕ್ಕೆ ಅಷ್ಟ್ರಕ್ಕೊಂದು ಬೇಜಾರಾದ್ವಿ. ಇಲ್ಲ ಇದಕ್ಕೆ ನಿಂಬೆಹಣ್ಣು ಸಿಕ್ಸಿ ಬಕ್ಕದಾಗ ಬಿಡೋಣ ಅನ್ನೋ ಉದ್ದೇಶ ಹೋಯ್ತು. ಬಕ್ಕದಾಗ ಬಿಟ್ಟು ಅಂದ್ರೆ ಫಸ್ಟ್ ನೀವು ಬಿಟ್ಟಿದ್ದು PP ಬಿಟ್ಟಿವ್ರಿ. PP ಆಗಾದ್ರೂ ಈ ಅಂತ ಇಂಥ ಹೊರ ಬಂದಂಗ ಗಳ್ನ್ಯಾ ಪಳ್ನ್ಯಾ ಬಂದ್ರೆ ನಾವು ಹೊರೆನ ಇಟ್ಕೊಳಲ್ಲ. ನಾವು ಊರಾಗ ಹುಡುಗರಿಗೆ ಹೇಳಲ್ಲ, ಅಲ್ಲೇ ಮಾಡಿ ಬಂದ್ಬಿಡ್ತೇವೆ. ನಮಗೊಂದು ರೇಂಜ್ ಅಂತ ಇರ್ತೈತ್ರಿ, ಆ ರೇಂಜಿಗೆ ಬರ್ಬೇಕ್ರಿ ಹೊರೆ. ಅದ ರೊಕ್ಕ ಕೊಟ್ಟು ತಂದೇನಪ್ಪ ಅಂದ್ರೆ ಅದಕ್ಕೆ ಆ ಮಟ್ಟ ತಾಳ್ತ್ರಿ. ಅದ ಬಂತದ ನಮ್ಮ ರೇಂಜಿಗೆ. ಬಟ್ ಅದಕ್ಕೆ ಗೊತ್ತಿರಲಿಲ್ಲ PP ಹೆಂಗ ಅನ್ನೋದು. ಅಲ್ಲಿ ಫೇಲ್ ಆಗ್ಬಿಡ್ತೆ. ಫಸ್ಟ್ ರೌಂಡ ಫೇಲ್ ಆತ್ರಿ. 2ನೇ ರೌಂಡ್ ಮತ್ತೆ ನಾವು ಹೋಗಿ ಬಕ್ಕದಾಗ ಬಿಡೋಣ ಅಂತ ಹೇಳಿಬಿಟ್ಟಿವಿ. 11 ಗಂಟೆ ಮೇಲೆ ಹಬ್ಬ ಸ್ಟಾರ್ಟ್ ಆಗೋಣ ನಮ್ದು. ಬಿಟ್ಟದ್ದು ಬೆಳಗ್ಗೆ 9 ಗಂಟೆಗೆ ಹಿಡಿದ್ರು, 10 ಗಂಟೆಗೆಲ್ಲ ಮುಗ್ದತ್ರಿ ಒಂದು ರೌಂಡ್. 11 ಗಂಟೆ ಮೇಲೆ ಹಬ್ಬ ಸ್ಟಾರ್ಟ್ ಆತ್ರಿ. ಅಕ್ಷನಳ್ಳಿ ಊರನ್ನ ಹಿಡಿದು ಕಮಿಟಿಯರಿಂದ ಹಿಡಿದು ಪಕ್ಕ ಸುತ್ತಮುತ್ತ ಊರನ್ನರು ಯಾವ ಹೋರಿ ಏನಾರು ನೋಡ್ರಿ 3 ರೌಂಡ್ ಬಿಟ್ಟೋಣ. ಹೋರಿ ಹಿಡಿಯೋರಿಗೆ
ಈಗ ಬೇರೆ ಹೊರಗಳು ಹೊಡ್ಕೊಂತ ಹೋದ್ರೆ ಜನ ಸರ್ಕಂತಾರೆ, ಇನ್ನೊಂದು ವರಿ ಸ್ಪೀಡ್ನಾಗ ಅದು ಒತ್ಕೊಂತ ಹೋದ್ರೆ ಜನ ಸರ್ಕಂತಾರೆ. ನಮ್ಗೆ ಇಷ್ಟ ಬಂದಂಗೆ ನಾವು ರೆಡಿ ಮಾಡಿಬಿಟ್ರೆ ಅದಕ್ಕೆ ಇಷ್ಟ ಬಂದಂಗೆ ಕುಣ್ಕೊಂತ ಹೋದ್ರು ಒಂದು ವರಿ ಜನ ಸರಿತಾರೆ ಅಂದ್ರೆ ನಾವು ಒಂದು ಕಾರಣ. ನಾ ಮತ್ತೆ ಹೇಳ್ತೇನೆ ರೀ, ಒತ್ತಿ ಹೇಳ್ತಾನೆ, ಇದರಂತ ಹೊರ ಕರ್ನಾಟಕದಾಗ ಯಾವುದೂ ಇಲ್ಲ ರೀ. ಅವತ್ತು ಬಿಟ್ಟಿದ್ದ 3 ರೌಂಡ್ ರೀ, ಇಡೀ ಅಕ್ಷನಳ್ಳಿ ಹಾಕೊಂಡು ಅಷ್ಟು ನಮ್ಮಿಂದ ಅವತ್ತು ಯಾವ್ದು ಓರಿದೆ ಬರೀ ಸ್ಟೇಟಸ್ ನೋಡೋಕ್ಕಾಗಲ್ಲ. ನಾವು ಅವತ್ತು ಪ್ರೈಸ್ ಆಗಲಿಲ್ಲ, ನಮಗೆ ಫಸ್ಟ್ನೇ ರೌಂಡ್ ಹಿಡಿಸ್ಬಿಟ್ಟವೆ. ಅವತ್ತ ಬಂದ ನಾನು ತಲೆಯಾಗ 100ರಾಗ ಮಾಡ್ಬೇಕು ಹಬ್ಬ, ನಾನು 100 ನಂಬರ್ನಾಗ ಹಬ್ಬ ಮಾಡೋದು. ಒಂದೇ ರೌಂಡ್ ಬಿಟ್ರೆ 100. ಯಾಕೆ ಬ್ರದರ್ 100 ಅನ್ನೋದು ಯಾಕೆ? 100 ಅನ್ನೋದು ಒಂಥರ ನಮಗೆ ಅಲ್ಲಿ ನೋಡೋಣ ಬರ್ಸೇನೆ ನಾನು 100 ನಶೆ ಅಂತ. 100 ಅಂದ್ರೆ ನನಗೊಂಥರ ಕಿಕ್ಕಣ. ನನಗೆ ಅಂದ್ರೆ ತಪ್ಪಕತ್ರಿ ನಮಗೆ. ನಾವು ಪರ್ಟಿಕ್ಯುಲರ್ಲಿ ನಾವು ಮಾತಾಡೋದ ಹಂಗ್ರಿ, ನಾವು ಒಂದ ಮಾತಾಡ್ತೇವ್ರಿ. ನಾನು ಅಂದ್ರೆ ಅದ್ರಾಗ ಅರ್ಥ ಇರಲ್ಲ. ನಾವು ಒಂದ ಮಾತಾಡಿ, ಯಾಕಂದ್ರೆ ನಾವೆಲ್ಲ ಬೇರೆ ತಂದೆ ತಾಯಿ ಮಕ್ಕಳಾದ್ರೂ ಅಣ್ಣ ತಮ್ಮ ಇದ್ದಂಗೆ ಅದಾವೆ. 100 ಅಂದ್ರೆ ನಮಗೊಂಥರ ಅದ ಒಂಥರ. ಆಮೇಲೆ ಈಗ ಯಾವುದೋ ಒಂದು ಹೋರಿ ತರ್ತೀರಾ, ಇವತ್ತು ಮಹಾರಾಜ ಬಾರಂಗಿ ಅಂದ್ರೆ ಮಹಾರಾಜ ಅಂತಾರೆ, ತುಂಬಾ ಜನ ಅಂತಾರೆ. ಆ ಮಹಾರಾಜ ಅನ್ನೋ ಹೆಸರನ್ನ ಕೊಟ್ಬಿಟ್ಟಿದೆ, ಅದು ಬಾರಂಗಿಗೆ ಉಡುಗೊರೆ ಹಾಕಿ ಕೊಟ್ಬಿಟ್ಟಿದೆ. ಆ ಮಹಾರಾಜ ಅನ್ನೋ ತಲೆಯಲ್ಲಿ ಹೆಂಗ್ ಬಂತು ಅಂತ ಹೆಸರು? ಇವ್ರೇ ರೀ ಅದಕ್ಕೆ ಎಲ್ಲ ಸೂತ್ರಧಾರರೇ. ಬ್ರದರ್ ಏನಕ್ಕೆ ಹೇಳ್ತೀನಿ ಅಂದ್ರೆ, ಒಂದ್ ಮಗು ಹುಟ್ಟು ಅಂದ್ರೆ ಜ್ಯೋತಿಷಿ ಎಲ್ಲ ನೋಡ್ತಾರೆ, ಅದು ಕಾ ಬಂತು ಅಂದ್ರೆ ಕಾದಾಗೆ ಹುಡುಕ್ತಾರೆ. ಆ ತರ ಮಹಾರಾಜ, ಏಕೆಂದ್ರೆ ಇವತ್ತು ರಾಜ ಅಂತ ಓಡಾಡ್ತಿರೋರು ತುಂಬಾ ಜನ ಇದ್ದಾರೆ. ಸೊ ನಾನ್ ಕೇಳ್ತಿರೋದು ಮಹಾರಾಜ ರಾಜನ್ಕಿಂತ ದೊಡ್ಡವನು ಅಂತ ಏನಕ್ಕೆ ಬಂತ ತಲೆಯಲ್ಲಿ ಮಹಾರಾಜ ಅಂತ ಇಡಬೇಕು ಅಂತ? ಮಹಾರಾಜ ಅಂತ ಒಂದು ಊರಿತ್ತು, ಅದು ತಮಿಳ್ನಾಡು ಸೇಲ್ ಆಗಿತ್ತು. ಅದು ಪಿಪಿ ಊರಿ. ನಮಗೆ ಪಿಪಿ ಊರಿ ಅಂದ್ರೆ ಇಷ್ಟ ಇಲ್ಲ. ಆ ಸೇಲ್ ಆದ್ಮೇಲೆ ನಾವು ಮಹಾರಾಜ ಅಂತ ಅಣ್ಣ ಫಸ್ಟಿಗೆ ಇವೆಲ್ಲ ಬಂದು ರೀ. ನಾವು ಬೆಳೆಯೋಕ್ಕಿಂತ ಮುಂಚೆ ಮಹಾರಾಜ ಅಂತ ಬರೀ ಹೆಸರಿಟ್ಟಕ್ಕೆ ಡಿಸ್ಪ್ಯೂಟ್ ಬಂದೋಣ. ನಮ್ಮ ತಲೆಯಾಗ ನಾವು ಹಬ್ಬ ಮಾಡ್ಬೇಕು ಅನ್ನೋದು ಇದ್ದಿದ್ದಿಲ್ರಿ. ಈಗೂ ಹೇಳ್ತಾರಲ್ಲಣ್ಣ, ಕ್ರೇಜಿಗೆ ಮಾಡ್ಬೇಕು ಅಂತ ಕೆಲವು ಜನ ಹಬ್ಬ ಮಾಡ್ತಾರೆ ರೀ, ಪ್ರೈಜಿಗೆ ಮಾಡ್ಬೇಕು ಅಂತ ಕೆಲವು ಜನ. ನಿಮ್ಮ ಇಂಟರ್ವ್ಯೂಗಳನ್ನ ನೋಡೇನ್ರಿ ನಾನು. ತುಂಬ ಜನ ಹೇಳ್ತಾರೆ, ನಾನು 20 ಪ್ರೈಜಿಗೆ ಹಬ್ಬ ಮಾಡ್ತಾನೆ ಅಂತಾನ. ಯಾರಿಗೂ ಕಾಣಲಿಲ್ಲ, ಜನ ಇಲ್ಲದ ಕಡೆಗೆಲ್ಲ ಹೊರ್ಯಾಕೆ ಹಬ್ಬ ಮಾಡ್ತಾರಣ್ಣ ಅವ್ರು. ನಾವು ಇವತ್ತಿಗೂ ಕೇಳಿಲ್ಲ, ಅವನ್ನೆಲ್ಲ ಪ್ರಶ್ನೆನೂ ಮಾಡಲ್ಲ. ಅವ್ನ ಚಟ ಅವ್ನು ಮಾಡ್ಕೊಂಡ್ಲೆ. ನಾವು ಮಾತ್ರ ಅಣ್ಣ, ನೀವು ನಂಬ್ತಿರ ಬಿಡ್ತೀರಾ, ನಾವು 9 ಜನ ಒಂದು ದಿನ ನೆಮ್ಮದಿಯಿಂದ ನಮ್ಗೆ ಅನ್ಸಿದ್ದು ಮಾತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಹಬ್ಬ ಮಾಡೋದ್ರಿ. ಹೋರಿ ನಾವು ತೆಗೆದ ಹೊರಗೆ ಅದಕ್ಕೆ 9 10 ಗಂಟೆ ಲೆಕ್ಕಾಚಾರಕ್ಕೆ ಒಂದು ರೌಂಡ್ ಬಿಟ್ಕೊಂಡ್ವಿ ಅಂದ್ರೆ 2 ಗಂಟೆ ತನಕ ಒಂದೇ ತಟ್ಟೆಗೆ ಕೂತ್ಕೊಂಡು ಒಟ್ಟು ಉಣ್ತೇವೆ, ಒಂದೇ ಕಲಗ ನೆನೆ ತಗೊಂಡು ಹಂಚ್ಕೊಂಡು ತಿಂತೇವೆ. ಅದೊಂದು ಬಾಂಧವ್ಯ ಚೆನ್ನಾಗಿರ್ತೈತೆ ನಾವು ಉದ್ದೇಶಕ್ಕೆ ನಾವು ಹಾಕಿದ್ರಿ. ಮಹಾರಾಜ ಅನ್ನೋದು ಯಾವಾಗ ನಾವು ಭಾವನಾತ್ಮಕವಾಗಿ ಹಾಕಿದಾರ್ರಿ. ಏನೋ ಮಹಾರಾಜ ಅಂತ ಹೆಸರಿಟ್ಟು ಹೊರಿ ಹಾಕಿದಾರೆ. ಅವ್ನು ಯಾವಾಗ ಮಹಾರಾಜ ಅಂತ ಹೆಸರಿಡ್ಬೇಡ್ರಿ ಅಂತ ಕಾಂಪಿಟೇಷನ್ ಅನ್ನತ್ತಂದ, ನಮಗೇನಾಗೈತೆ ರೀ, 10 ಜನ ಅದಾವ. ನಾವು ತೆಲಿಗೆ 10,000 ಬಿಟ್ಕೊಂಡ್ರೆ 90,000 ಕಮಿಟಿಯರ್ನ ಚಡ್ಡಿ ಬನ್ನಿನ ಸಮೇತ ಸೇರಿ ಖರೀದಿ ಮಾಡ್ಬೋದ. ಹೌದಲ್ರಿ, ನಮ್ಗೆ ಇಷ್ಟೆಲ್ಲ ಐತಪ್ಪ ಅಂದ್ರೆ ನಾವು ಹಬ್ಬ ಮಾಡ್ಬೇಕು ಅನ್ನೋದು ಬಂತಣ್ಣ ತಲೆಯಾಗ. ಮಾಡಕ್ ನಿಂತೀವಿ ಇಲ್ಲಿ ತನಕ ಹಬ್ಬ ಮಾಡ್ಯಾವಲ್ರಿ, ಯಾವನ್ನೂ ತಲೆಗೆ ತಗೊಂಡ್ ಮಾಡಿಲ್ಲ. ನಾವು ಕಾಂಪಿಟೇಷನ್ಗೆ ಬಿದ್ದು ಹಬ್ಬ ಮಾಡಕೊಂದು 3 ವರ್ಷ ಆತ್ರಿ. ಈ ಎಂಟೈರ್ ಹೋರಿ ಹಬ್ಬದಾಗ ಒಂದು 300ರಿಂದ 400 ಹೋರಿ ಅದಾವಣ್ಣ. ಟಾಪ್ ಲಿಸ್ಟ್ನಾಗ 100 ಹೋರಿ ಬರ್ತಾವ. ಅದ್ರಾಗೂ ಟಾಪ್ ಒಂದು 5-6 ಹೋರಿ ಅದಾವ. ಆ 5-6 ಹೋರಿಯವನಿಗೂ ಹೋಗಿ ಬಾರಂಗಿ ಅಂದ್ರ ನನಗೆ ಗೊತ್ತದ್ರ ಅವ್ರು ಹುಡ್ರು ಅಂತ ಅಂದಿಲ್ಲ ಅಂದ್ಬಿಟ್ರಣ ಈ ಸಂದೇಶನ ನೀವು ಪೋಸ್ಟ್ ಮಾಡಬೇಡ, ಮಾತಂದ್ರೆ ಮಾತ. ಹೌದಾ? ಈ ಹೇಳಿದ್ರಿ ನಾವು ಒಂದು 9-10 ಜನ ಇದೀವಿ ಹುಡುಗರು ಅಂತ. 9-10 ಜನಕ್ಕೆ ಬೇರೆ ಫೀಲ್ಡ್ ತುಂಬಾ ಇತ್ತು ಬ್ರದರ್. ಯಾಕೆ ಹೋರಿ ಕಟ್ಟಬೇಕು, ನಾವು 9 ಜನದಿಂದ ಒಂದು ಹೋರಿ ಕಟ್ಟಬೇಕು ಅನ್ನೋದು ಯಾಕೆ ಬಂತು ಅಂತ? ಸೇರಿ ಮಾತಾಡ. ಎಲ್ಲಾ ಫೀಲ್ಡ್ನಾಗ ಅದಾರ್ರಿ ಎಲ್ಲರೂ. ಅವನು ವೆಟರ್ನರಿ ಹಾಸ್ಪಿಟ್ಲಾಗ ಅದಾನ, ಇವನು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನ, ಅವ್ರೊಂದು ಬಿಸ್ನೆಸ್ನಾಗ ಅದ ಕೃಷಿ ಆಫೀಸ್ನಾಗ ಅದಾರ, ಇವರು ಇದು ಮೆಡಿಕಲ್ ಗ್ರಾಮ ಪಂಚಾಯತ್ ಇದ್ರಾಗ ಅದಾರ. ನಾವು ವ್ಯವಸಾಯ ಮಾಡ್ತೀವಿ. ಎಲ್ಲರೂ ಒಂದೊಂದು ಕೆಲಸಗಳು ಅದಾವ. ಆದ್ರೆ ಹೋರಿ ಹಬ್ಬ ಬಂದಾಗ ಹಿಂಗ್ ಕುತ್ಕೊಂಡ್ ಮಾತಾಡಿ ಎಲ್ಲಿಗಾರ ಹಿಂಗ್ ಹಾಕ್ಬೇಕು ಖುಷಿಗೆ ಅಂದ ನಾವು ಹಾಕ್ತಾರೆ. ಹೆಂಗ್ ಡಿಸೈಡ್ ಮಾಡ್ತೀರಾ ಅಂತ? ಈಗ ಫಸ್ಟ್ ಇಂದ ನೋಡ್ಕೊಂಡ್ ಬಂದಿದ್ರೆ ಹೇಳಿದ್ರಿ ಕ್ರೇಜ್ ಅಲ್ಟಿಮೇಟ್ ಡಿಸಿಷನ್ ಇರ್ತಾರೆ. ಏನ ಇದ್ರು ನೀವು ನಂಬ್ತಿರ ಬಿಡ್ತೀರ. ನಾವು 9 ಜನ, ಇನ್ನೊಬ್ರು ಮಿಸ್ ಆಗ್ಯಾರಣ. ಅವನ ನಮ್ಮಲ್ಲಿ ಫಸ್ಟ್ ಪ್ರಶ್ನೆ ಮಾಡೋಣ ಅವನೇ. ಎಲ್ಲಿಗೆ ಹೋಗ್ಬೇಕಂದ್ರೂ ಈಗ ನನಗೊಂದು ಸ್ವಲ್ಪ ಇವ್ರೊಳಗೆ ಕ್ರೇಜಿನೆಸ್ ಜಾಸ್ತಿ ರೀ. ನಾನು ಸ್ವಲ್ಪ ಚೆನ್ನಾಗಿ ಹೊರಗೆ ಓಡಾಡೋದಕ್ಕೋಸ್ಕರ ನನಗೊಂದು ಸ್ವಲ್ಪ ಕ್ರೇಜಿನ, ಇಲ್ಲಿಗೂ ಹಾಕೋಣ ಎಲ್ಲ ಕಡೆ ನಮ್ದು ಹೆಸರು ಇರಲಿ ಅನ್ನೋದು ನನಗೊಂದು ಸ್ವಲ್ಪ ಕ್ರೇಜ್ ಅದ. ನಮಗೂ ಬುದ್ಧಿ ಹೇಳಂತ ನಾ ಫೈನಲ್ ಡಿಸಿಷನ್ ಮಾಡೋದು ಇವನ ರೀ, ಇಲ್ಲಿಗೆ ಹಾಕೋಣ. ಇವನು ಹೇಳಿ ಅಷ್ಟು ರೆಡಿ ಮಾಡ್ಕೊಂಡು ನಾಳೆ ಬೆಳಗ್ಗೆ ಹೊರೆ ಆಗ್ತದೇನ್ರಿ, ಇವ್ರು ಫೋನ್ ಮಾಡಿ ನಾಳೆ ಹಾಕಿ ಹೊರೆ ಹಾಕೋದು ಬೇಡ ಅಂದ್ಬಿಟ್ರೆ ಮುಗಿತ ಹಾಕಲ್ಲ. ನಾವು 9 ಜನನೂ ಬರ್ಬೇಕು, 9 ಗಂಟೆಯಿಂದ ಜೊತೆಗೆ ಇರ್ಬೇಕು. ಹಂಗಿದ್ರೆ ಹೋಗೋಣ, ಇಲ್ಲ ಹೊರೆ ಹಾಕಲ್ಲ. ಆಗಲ್ಲ. ಇದುವರೆಗೂ ಎಷ್ಟು ಹಬ್ಬ ಕೊಟ್ಟಿರ್ಬೋದು ನೀವು ಅಂದಾಜು? ಅಣ್ಣ ಹೋರಿ ಹಬ್ಬ ಈಗ 1ಕ್ಕೆ 3 ಹಬ್ಬ ಮಾಡಿದ್ರು ನಾವು 9 ಹಬ್ಬ ಆಗೋದ್ರಿ. ಪರ್ಟಿಕ್ಯುಲರ್ ಮಹಾರಾಜನಿಂದ ಕರ್ನಾಟಕದ ಜನತೆಗೆ ಎಷ್ಟು ಹಬ್ಬ ಕೊಟ್ಟಿದ್ದೀರಾ ಅಂತ ಅಂದಾಜು? ಮತ್ತ ನಾವ್ ಹಿಂಗ ಹಾನಗಲ್ ಭಾಗಕ್ಕೆ ಹೋದ್ರ ಬಾಳ ಮಾಡ್ಯಾವಣ. ಒಂದು ಸ್ಟಾರ್ಟಿಂಗ್ ನಾವು ಬೆಳೆಯೋ ಟೈಮ್ನಾಗ ಈ ಕಡೆ ಕ್ರೇಜ್ ಇರ್ಲಿಲ್ರಿ. ಎಲ್ಲಿ ಶಿಕಾರಿಪುರ ಭಾಗದಾಗ ಅಲ್ಲೆಲ್ಲ ಕ್ರೇಜ್ ಇರ್ಲಿಲ್ಲ. ನಾವು ಮಾಡಿದ್ದ ಹೊರಗೆ ಬಸಾಪುರದಿಂದ ಹಿಡಿದು ಹಬ್ಬ ಮಾಡ್ಯಾವಣ. ಬಸಾಪುರದ ಫಸ್ಟ್ ಹಬ್ಬ ಬಸಾಪುರ ರೀ. ಬಸಾಪುರದಾಗ ಅದ್ರ ಹಬ್ಬಣ ಈಗ ಯಾವ್ದೋ ಒಂದು ಚಾನಲ್ನ ಪೋಸ್ಟ್ ಮಾಡಿದ್ರಣ ಅವ್ರು, ಈಗೂ ನೋಡ್ತಾವ ನಾವು. ಆ ಹಬ್ಬ ತಿರುಗಿ ಎಲ್ಲಿ ಮಾಡಿಲ್ಲ ನಮ್ಮವ್ರಿ. ಅದು ಹೆಂಗಿತ್ತಂದ್ರೆ ಆ ಕ್ರೌಡ್ ನಮಗೆ ಬೇಕಾಗಿದ್ದ ಕ್ರೌಡ್ ಸೇರಿದ ಅದೊಂದ ಹಬ್ಬದಾಗ, ನಮಗೆ ಬೇಕಾದಂಗೆ ಹೊರ ಹಬ್ಬ ಮಾಡಿದ ಒಂದ ಹಬ್ಬದಾಗ. ಈ ಕಡೆಗೆ ಈ ಇತ್ತಿತ್ಲಾಗಿ ನಾವು 2024 ಹಬ್ಬನೂ ಸೇರಿ ಅಂದ್ರಣ ಮಾಡ್ಯಾವ್ರಿ. ಬದಲ್ಲೇ
ಇಲ್ಲಿ ಒಂದು 55ರಿಂದ 60 ಹಬ್ಬ ಮಾಡೇವಿ. ನಾ ಹೇಳಿದ್ನಲ್ಲ ಅಣ್ಣ, ಅನ್ನೆಸೆಸರಿ ಹಬ್ಬ ಮಾಡಲ್ರಿ. ಹಂಗೆ ನಾನು ಒಬ್ಬನ ಮಾಡಂತ ಬಿಟ್ಟಿದ್ರ ದಿನ ಒಂದೊಂದು ಹಬ್ಬ ಮಾಡ್ಕೊಂಡು ಬಂದ್ಬಿಡ್ತಿದ್ದ ನಾ. ಹಿಡ್ದಾರ ಹಿಡಿಲಿ ಬಿಟ್ಟರೆ ಬಿಟ್ಟು ನಾವು ನಮ್ಮ ಕ್ರೇಜಿಗೆ ಹಾಕಾರ್ರಿ. ಕೆಲವೊಂದು ಡಿಸಿಷನ್ಗಳು, ಕೆಲವೊಂದು ನಿರ್ಧಾರಗಳು ನಮಗೆ ಭಾಳ ಸ್ಥಿರವಾಗಿ ಬಂದಾಗ ಒಂದು 55ರಿಂದ 60 ಹಬ್ಬ ಮಾಡ್ಯಾವ. 60 ಹಬ್ಬ ಅಂತ ಮಾಡಿದ್ರ. ಹೋದ ವರ್ಷ 16 ಹಬ್ಬಗೆ ಅವ್ರಿ. ಅಲ್ಲ ನಾವೆಲ್ಲವೂ ಸೇರಿ ಬರೀ ಮಹಾರಾಜಂದ ಅಂದ್ರೆ ಈಗ ಇಲ್ಲಿ ತನಕ ಅಂದ್ರೆ ನಾವು ಮಹಾರಾಜನ ಹೆಸರು ಹುಟ್ಟು ಹಾಕಿದಾಗಿಂದ ಇಲ್ಲಿ ತನಕ ಅಂದ್ರೆ ಒಂದು 70 ಹಬ್ಬ ಮಾಡಿದ್ದೇವಣ ಅಷ್ಟೇ. ಹಂಗಂತ ಯಾವನು ಈಗ ನಿಮ್ಮ ಹತ್ರ ಕ್ಲಿಯರ್ ಹೇಳ್ಬಿಡ್ತಾನ್ರಿ, ತಗೋದ್ವಿ ಗಳಿನ ಮುಗಲೇ ಬಿಟ್ಟೆ. ಈಗ ಹೇಳ್ಯಾರಲ್ಲ ನಾ ಏನ ಈಗ ನಮ್ದ ಕರ್ನಾಟಕಕ್ಕೆ ನಂಬರ್ 1 ಅಂತ ಒಬ್ಬನ ಹಾಕಂತಾನ, ನಾನೇ ನಂಬರ್ 1 ಅಂತ ಒಬ್ಬನ ಹಾಕ್ಯಂತಾನ. ನಾವು ಹಾಕಿದ ಕಡೆ ಹಾಕಿ ಪ್ರೈಸ್ ಮಾಡೋಣ. ಮತ್ತೆ ನಿಯತ್ತಿಂದ ಮಾಡ್ಬೇಕು, ಕಮಿಟಿಯರ್ನೆಲ್ಲ ಬುಕ್ ಮಾಡ್ಕೊಂಡ್ ಮಾಡೋದಲ್ರಿ. ನಾನು ಎಷ್ಟು ರೌಂಡ್ ಬಿಡ್ತಾನೆ ಅಷ್ಟ ರೌಂಡ್ ಬಿಡ್ಲಿ, ಅವನ್ ಎಷ್ಟು ರೌಂಡ್ ಬಿಡ್ತಾನೆ ಅಷ್ಟ ರೌಂಡ್ ಬಿಡ್ಲಿ. ನನ್ನಂಗೆ ಸೆಂಟ್ರಿಗೆ ಚೋರಿ ಬಿಡ್ಲಣ, ಗಳಿಗೆ ಚೋರಿ ಬಿಟ್ಟು ನಂದ ಟಾಪ್ಸ್ ಬಿಡು, ಸುಣ್ಣ ಹಾಕಿ ನಂದ ಟಾಪ್ಸ್ ಬಿಡು ಅನ್ನೋದಲ್ಲ. ನಾವು ಹಾಕಿದಲ್ಲಿ ಹಾಕ್ಲಣ. ಇದನ್ನ ಕಾಂಪಿಟೇಷನ್ ಮಾಡಕ್ಕೆ ಕಟ್ಕೊಂಡವಣ. ಇದನ್ನ ನಾವು ಗತ್ತು ಮಾಡ್ಬೇಕಂದ್ರೆ ನಮ್ಗೆ ಕರ್ಣ ಇರ್ಬೇಕು. ಅದೈತಲ್ಲ ಅದ್ರ ಟ್ರೆಂಡ ಬೇರೆ ರೀ. ಅದು ದೇವರಾಯಣ ಈ ವರ್ಷ ಅದನ್ನ ಪಿಪ್ಯಾಗ ಬಿಡ್ತೇವೆ. ಒಂದೇ ಆ ಕಡೆದಾಗ ಹಿಡಿದ್ರು ಇಲ್ಲಿಗೆ ಮುಗಿತ ಬರ್ತೀವಿ ಬ್ರದರ್. ಅದಕ್ಕೆ ದಬ್ಬೆ ದಾಟಿ ಬಿಟ್ರೆ ಪಿಪಿ ಲೋಕಕ್ಕೆ ಬೆಂಕಿ ಹಾಕ್ಬಿಡ್ತೇವ್ರಿ. ಅದಕ್ಕೆ ಬರ್ತೀನಿ ಬ್ರದರ್, ಅವಾಗ ಹೇಳಿ ಅದನ್ನ. ಈಗ ಹೇಳಿದ್ರಿ ಬ್ರದರ್, ಈಗ ಹೋರಿ ಬಗ್ಗೆ ನಾವು ಹಿಂಗಲ್ಲ, ನಾವು ನಮ್ಮ ಹೋರಿ ಹಿಂಗೆ ಹೋಗುತ್ತೆ. ಯಾಕೆಂದ್ರೆ ತುಂಬಾ ಜನ ಕರ್ನಾಟಕದಲ್ಲಿ ಬಾರಂಗಿ ಮಹಾರಾಜ ಅಂತ ಒಂದೆಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಅಥವಾ ಗೊತ್ತಿಲ್ದವ್ರವರು ಇರ್ಬೋದು. ನನ್ನ ಹೋರಿ ಹಿಂಗೆ ಹೋಗುತ್ತೆ, ಅಖಾಡಗಳಲ್ಲಿ ಹಿಂಗೆ ಹೋಗುತ್ತೆ ಅನ್ನೋದ್ರೆ ಯಾವ ರೀತಿ ಹೋಗ್ಬೋದು ಬ್ರದರ್ ನಿಮ್ಮ ಪ್ರಕಾರ? ಅದು ಹೆಂಗಂದ್ರೆ ಒಂದೊಂದು ಹಬ್ಬ ಒಂದೊಂದು ಅಕ್ಷರ ಒಂದೊಂದು ಥರ ಮಾಡ್ತೈತ್ರಿ. ಫಸ್ಟ್ ಆಫ್ ಆಲ್ ಒಂದು ವಿಷಯ ಅಂತ ಕ್ಲಿಯರ್ ಮಾಡ್ಬಿಡ್ತಾನಣ್ಣ. ಬಾರಂಗಿ ಮಹಾರಾಜನ ಸಾಮ್ರಾಜ್ಯ ಅಂದ್ರೆ ಈ ಹೋರಿ ಗಳ ಹಚ್ಚಲ್ಲ ಅಂತ. ಅವ್ನು ಹಿಡಿಯೋಮರ ಆಗಲಿ ಕಮಿಟಿಯನರ್ ಆಗಲಿ ಫಿಕ್ಸ್ ರೀ. ಅದು ಗೊತ್ತಾಗ್ಬಿಡ್ತಾರಣ. ಈ ಉದಾಹರಣೆಗೆ ಒಂದು ಆನೋಟಿ ಹಬ್ಬದ ವಿಡಿಯೋ ನಿಮಗೆ ನಾವು ಕಳಿಸ್ತೀವಿ. ಇದ್ರ ಜೊತೆಗೆ ಬೇಕಾರೆ ಕೊಲಾಬ್ ಮಾಡ್ರಿ. ಏನಂತಂದ್ರೆ ನಮಗೆ ಹೆಂಗ್ ಬೇಕೋ ಆ ರೇಂಜಿಗೆ ಹಬ್ಬ ಮಾಡೈತಿ. ಕಾಂಪಿಟೇಷನ್ಗೋಸ್ಕರ ಅಂತ ಹಬ್ಬಕ್ಕೆ ಹಾಕಿದ್ದು. ಆ ಹಬ್ಬಕ್ಕೆ ಸುಮಾರಷ್ಟು ಖರ್ಚು ಮಾಡಿದ್ವಿ. ಬಟ್ ಆ ಹಬ್ಬದಲ್ಲಿ ನಮಗೆ ಹೆಂಗ್ ಬೇಕೋ ಹಂಗ ಹಬ್ಬ ಮಾಡ್ತು. ಎಷ್ಟು ರೌಂಡ್ ಬಿಟ್ರು ಬರಕ್ ರೆಡಿ ಇತ್ತು. ಬಟ್ ಅಲ್ಲಿ ಇದು ಸ್ವಲ್ಪ ವ್ಯವಸ್ಥೆಗಳನ್ನ ನೋಡಿ ನಮಗೆ ಬೇರೆ ಪಾಳ್ಯ ಸಿಗ್ಲಿಲ್ಲ ಅಲ್ಲಿ. ಆಮೇಲೆ ಪಾಳ್ಯಗಳು ಸಿಗ್ಲಿಲ್ಲ ಅನ್ನೋದಕ್ಕೆ ನಾವು ಬಿಡ್ಲಿಲ್ಲ. ಆ ಹಬ್ಬ ನೋಡಿದ್ರೆ ನಿಮಗೆ ಅದು ಯಾವ ತರ ಬರುತ್ತೆ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈಗ ನೀವು ಹೇಳಿದ್ರೆ ಅದಕ್ಕೆ ನಂದೇ ನಂಬರ್ 1 ನಮ್ದೇ ಇದು ಅಂತ ಈಗಿನ ಕಾಲ. ಒಂದು ಬಕ್ಕ ಹೋರಿ ಹಿಂಗೆ ಹೋಗ್ಬೇಕು ಅಂದ್ರೆ ಯಾವ ರೀತಿ ಹೋಗ್ಬೇಕು? ಹಿಂಗ ಹೋದ್ರೆ ನಿಮಗೆ ಹೇಳಿಲ್ಲ ಆಕ್ಷನ್ ಹೋರಿ ಅಂದ್ರೆ ಅದು ಆಕ್ಷನ್ ಹೊಡೆದ್ರೆ ಜನ ಸರಿತಾರ, ಅದಕ್ಕೆ ಆಕ್ಷನ್ ಹೋರಿ ಅಂತಾರ. ಸ್ಪೀಡ್ ಹೋರಿ ಅಂದ್ರೆ ಆ ಸ್ಪೀಡ್ ಹೊಡ್ಕಂತ ಜನದ ಮೇಲೆ ಬಂದಾಗ ಜನ ಸರಿ ಅದ್ರಿ. ನಾನು ಹೇಳ್ತಾನಲ್ರಿ, ಅದಕ್ಕೆ ಹೆಂಗ್ ಬೇಕು ಹಂಗೆ ಬರ್ತೈತಿ. ಇದು ಬರ ಹೊಡ್ತಕ್ಕ ಸರ್ಕಂದ್ರೆ ಕೈಯ ಕಾಲ ಸಿಕ್ಕೊಂಡ್ಬಿಡ್ತಾನೆ. ನಾನು ಆನೋಟಿ ವಿಡಿಯೋ ನೋಡೋಣ, ನಿನಗೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಅದು ಒಂದೇ ವಿಡಿಯೋ ನೋಡೋಣ. ಸ್ಟೈಲ ಬೇರೆ ರೀ. ಫಸ್ಟಿಗೆ ಬಂದ ತಕ್ಷಣ ಜಂಪ್ ಕೊಡ್ತೈತೆ, ಒಳಗೆ ಬಂತ ಎಲ್ಲಿ ಜನದ ಮೇಲೆ ಹೋಗಿ ಅಲ್ಲೇ ಹೋಗ. ಅದಕ್ಕೆ ಸುಸ್ತು ಯಾವಾಗ ಅವಾಗ ಒಂದ್ ಕಡೆ ಹೋಗ್ತೈತೆ. ಅದಕ್ಕೆ ಯಾವಾಗ ಸುಸ್ತಾಗ್ಲಿಲ್ಲ. ಇನ್ನು ನನ್ಕಿಂತನೂ ಇಲ್ಲಿ ನಿಂತಾನಲ್ರಿ ಮಲ್ತೇಶ್ ಅಂತ, ಇವರೆಲ್ಲ ಒಳಗೆ ನಿಂತ ನೋಡೋದಣ್ಣ ಹಬ್ಬನ. ನಾ ಹೇಳಿದ್ನಲ್ರಿ, ಇದಕ್ಕೆ ನಾವು ಓನರ್ ಅಂದ್ರೆ ಯಾರು ಇಲ್ಲಣ್ಣ. ಇಲ್ಲಿ ಏನು ನಿಂತಾರೆ ಈಗ ನಂದ ಹೋರಿ ಅಂತ ನಾವು ಅವ್ರ ಹತ್ರ ಹೇಳ್ಕೊಂಡಿರ್ತಾನೆ ರೀ. ಅವ್ರ ಕಂಪನಿ ಮ್ಯಾನೇಜರ್ ಬಂದ ಒಂದ್ಸಲ ನನ್ನ ಹತ್ರ ಕೇಳೋಣ, ನಮ್ಮ ಮಲ್ದೇಶ್ ಅಂತ ಅವ್ರ ಹೋರಿ ಐತಲ್ಲ ಇಲ್ಲಿ ಎಲ್ಲಿ ಅಂದ್ರೆ, ಅಲ್ಲಿ ಮೇಲೆ ಐತೆ. ನಾವು ಯಾವತ್ತು ಬೆಳೆಸ್ತು ಬಿಟ್ರೆ ಯಾರನ್ನೋ ಇವತ್ತಿಗೆ ಬೇರೆಯವ್ರಿಗೆ ಆದ್ರೂ ನಮ್ದ ಅಂತ ನಾವು ಸ್ವಾರ್ಥ ಬುದ್ಧಿ ಯಾವತ್ತೂ ತೋರಿಸಿಲ್ಲ. ನಮ್ಮ ಹುಡ್ರು ಹೇಳ್ಕೊಳೋದು ಹಂಗ, ಅವ್ರ ಹೆಸರು ಮುಂದೆ ಹೋರಿ ಹೆಸರು ಹೇಳೋದು. ಈ ಕಡೆ ಇಷ್ಟೆಲ್ಲ ಹುಡುಗರು ಇದಾರಲ್ಲ, ಇದರಲ್ಲಿ ಮಹಾರಾಜ ಯಾರ್ದು ಅಂದ್ರೆ ನಂದು ಅಂತಾರ ಹೊರತು ಬಿಟ್ರೆ ಪ್ರಭಾನಂದು, ನಿರಂಜನ ಅಣ್ಣಂದು, ಸುನಿಲ್ ಅಣ್ಣಂದು ಅಂತ ಯಾರು ಹೇಳಲ್ಲ. ನಮ್ದು ಅಂತಾನೆ ಹೇಳೋದು. ಪಂಕಜ್ ಮಾರ ಇಲ್ಲ, ರಿಯಾಲಿಟಿಗೋಸ್ಕರ ಬೇಕಾದ್ರೆ ಚೆಕ್ ಮಾಡ್ರಿ, ಬೇಕಾದ್ರೆ ನೀವು ನೋಡ್ರಿ ಪಂಕಜ್ ಮಾರ. ನಾನು ಅಲ್ಲೇ ಅಣ್ಣ, ಈಗ ಕೆಲವ್ರು ಮಾತಾಡ್ತಾರ ಕ್ರೇಜ್ ಇಲ್ಲ. ಈಗ ನಿಮ್ಗೆ ಕೇಳ್ತಾರ ಕ್ರೇಜ್ ಇಲ್ಲ ಅವ್ರಿಗೆ ಹೋಗ್ತಿದ್ರಿ ಅಂತ. ಎದಕ್ ಬೇಕಣ್ಣ ಕ್ರೇಜ್? ನಾಳೆ ನಾನು 25,000 ಒಂದು ಅಕ್ಕಡದ ತೂರಿದೆ ಅಂದ್ರೆ ನನ್ನ ಹಿಂದೂ ಜನ ಬರ್ತಾರ. ನಾ ಅದೇ ಆಚೆ ನಾಡಿದ್ದು ಹೋಗಿ ನಾನು ಸೆಂಟಿಮೆಂಟ್ ಆಗಿ ನಾನು ಕೇಸರಿ ಟವಲ್ ಹಾಕಿ ಅಂತ ರಕ್ತಕ್ಕೆ ಹೋಗ್ಯಂತಾನೆ ಅಂದ್ರೆ ನನ್ನ ಹಿಂದೆ 25 ಜನ ಬರ್ತಾರ. ನನಗೆ ಬೇಕು ಅಂದಾಗ ಬರ್ಬೇಕು. ನಮ್ಮ ಊರಾಗ ಸಣ್ಣ ಹುಡುಗರಿಂದ ಹಿಡ್ದ ಮುದುಕನ್ ತನಕನ ನನಗೆ ದೋಸ್ತರ ಅದಾರಣ, ಎಲ್ಲರೂ ಮಹಾರಾಜ ಅಂತ. ನಮ್ಮ ಊರಾಗ ನನ್ನ ಬ್ರ್ಯಾಂಡ್ ಐತೆ ಅಂದ್ರೆ ಬೇರೆ ಊರನ್ನ ತಗೊಂಡು ಏನ್ ಮಾಡೋಣ? ಕರೆಕ್ಟ್ ಐತಲ್ಲ ನಾ ಹೇಳೋದು. ಈಗ ಮಹಾರಾಜನಿಂದ ಅಷ್ಟು ಹಬ್ಬ ಕೊಟ್ಕೊಂಡ್ ಬಂದಿದ್ದೀರಾ, ಯಾಕೆ ಈಗ 2 ವರ್ಷದಿಂದ ಸೌಂಡ್ ಕಮ್ಮಿ ಮಾಡ್ತಿದ್ದೀರಾ? ಯಾಕೆಂದ್ರೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಕ್ವಶನ್ ಕೇಳ್ಬಿಡ್ತೀನಿ. ಏನಕ್ಕೆ ಅಂದ್ರೆ ಸೌಂಡ್ ಅಂದ್ರೆ ನಾನು ಹೇಳ್ತಿರೋದು ಜನರ ಮನಸ್ಸಲ್ಲಿ ಇದೆ ಆ ಹೆಸರು. ನಾನೀಗ ಬಾರಂಗಿ ಅಂದ ತಕ್ಷಣ ಮಹಾರಾಜ ಅಂತಾರೆ. ಸೊ ನಾನು ಕೇಳ್ದಾಗ ಹೇಳ್ತಿದ್ದಾರೆ, ಬಟ್ ಎಲ್ಲೋ ಒಂದ್ ಹತ್ರ ಮಹಾರಾಜನ್ನ ಅಖಾಡಕ್ಕೆ ಹಾಕೋದಾಗ್ಲಿ ಅಥವಾ ಕಡಿಮೆ ಆಗ್ತಿದೆ, ಯಾಕೆ ಅಂತ ಸ್ವಲ್ಪ ಏನ್ ಗೊತ್ತಾ ಬ್ರದರ್, ಫಸ್ಟ್ ನಿಮ್ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಒಂದು ಹೇಳ್ತೇನೆ ನಿಮಗೆ. 2 ವರ್ಷದಿಂದ ನಾನು ಹಬ್ಬ ಮಾಡಿಲ್ಲ. 1 ವರ್ಷದಿಂದ ನಾವು ಹಬ್ಬ ಮಾಡಿಲ್ಲ ಹೊರಗೆ. ಪ್ರೇಕ್ಷಕರಿಗೆ ಅದ್ರ ಹಬ್ಬ ತೋರಿಸಿಲ್ಲ. ಆದ್ರೂ ಮಹಾರಾಜ ಅನ್ನೋ ಹೆಸರು ಇನ್ನೂ ಜೀವಂತವಾಗೈತಿ ಅಂದ್ರೆ ನಾವೇನೋ ಮಾಡೇವಿ ಅಂತ ಪ್ರಶ್ನೆ ಮಾಡಕ್ಕಿಂತ ಮುಂಚೆ ನೀವು ವಿಚಾರ ಮಾಡ್ರಿ. ಯಾಕೆ ಮಾಡ್ತಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬಲವಾದ ಕಾರಣಗಳು ಬಂದ್ವು. ಯಾಕಂದ್ರೆ ಈಗ
ನಾವು ಮಾಡೋ ಫುಡ್ ಅಣ್ಣ ಆಲ್ಮೋಸ್ಟ್ ಯಾರು ಮಾಡಲ್ರಿ, ವೆಟನರಿನ ಇದಾರೆ ನಮ್ಮ ಜೊತೆಗೆ, ಡಿಪಾರ್ಟ್ಮೆಂಟ್ ಐತ್ರಿ. ಅಷ್ಟೆಲ್ಲ ಇದ್ದು ನೋಡ್ರಿ ಎತ್ ರೆಡಿ ಆಗೋಲ್ಲ. ಅವು ಕೆಲವೊಂದು ಈಗ ನೀವು ನಂಬ್ತೀರ ಬಿಡ್ತೀರ, ಎತ್ ಹಿಂಗ ಚೆಕ್ ಮಾಡೋಣ, ಒಂದು ನಿಂಬೆಹಣ್ಣು ಕಟ್ಟಲ್ಲ ನಾವು, ಚಟಕ್ಕೋಸ್ಕರ ಇರ್ಲಿ ಅಂತ ಹೇಳಿ ನಾವು ಒಂದು ಕಟ್ಕೊಂಡ. ಕೆಲವರು ಬರೀ ನಿಂಬೆಹಣ್ಣಿಗಾಗಿ ಒಂದೊಂದು ದಂಡಿ ಮಾಡಿ ಕಟ್ಕೊಂತಾರೆ ಇವತ್ತಿನ ದುನಿಯಾದೊಳಗೆ. ನೋಡ್ರಿ ನೀವು ಎಲ್ಲ ಫೋಟೋ ಶೂಟ್ ಎಲ್ಲ ವರೆಗೂ ಮಾಡಿರಿ, ಫೋಟೋಗ್ರಾಫರ್ ಅದಾರ, ಇವೆಲ್ಲ ರಿಯಾಲಿಟಿ ರೀ. ಟಚ್ ನೀವು ಒಂದು ಕಡೆ ಒಂದು ಸತಿ ನೆನ್ಸ್ಕೊಂಡು ಮಕ್ಕಳಬೇಕಾದ್ರೆ 10 ಸೆಕೆಂಡ್ ಮುಂಚೆ ಕರೆಕ್ಟಲ್ಲ ಏನು ಹೇಳಿದ್ದು ಅನಿಸುತ್ತೆ. ನೋಡೋಣ ಹಿಂಗ ನೀನು ಒಂದು ಎತ್ತಿನಾಗ ಒಂದು ನಿಂಬೆಹಣ್ಣಲ್ಲಿ ಈಗ ಬಿಚ್ಕೆ ಮರ ಮಕ್ಕಳಲ್ರಿ ನಾವು, ಯಾವಾಗೂ ಕಟ್ಟಲ್ಲ ನಾವು. ಅದು ಏನಾಗೈತೋ ಗೊತ್ತಿಲ್ಲ ರೀ, ಎತ್ತು ರೆಡಿ ಆಗೋಲ್ಲ. ಎತ್ತು ರೆಡಿ ಆದ್ರೆ ಖಂಡಿತ ಮುಂದಿನ ದಿನಗಳಿಗೆ ಮತ್ತೆ ತಂದೆ ತರ್ತೇವ್ರಿ, ಬಿಟ್ಟೇ ಬಿಡ್ತೇವೆ. ಕ್ರೇಜಿಗೋಸ್ಕರ ಕಮ್ನಳ್ಳಿ ಮಾತ್ರ ಮಿಸ್ ಮಾಡಲ್ಲ ನಾವು. ಕಮ್ನಳ್ಳಿಗೆ ಇವತ್ತೇನು ಟಾಪ್ ಅಂತ ಅದಾರಲ್ಲ, ಯಾರು ಬರ್ಲಣ ನಮ್ಮ ಹೊರಗೆ ಮುಂದೆ ಹಬ್ಬ ಮಾಡ್ಲಣ. ಹೌದು, ಕ್ರೇಜ್ ಅಂದ್ರೆ ಕಮ್ನಳ್ಳಿ. 2025 ನೋಡ್ಬೋದಾ? 2025 ಶೋರ್. ನಾವು ಪ್ರತಿ ವರ್ಷ ಕಮ್ನಳ್ಳಿ ಫಿಕ್ಸ್ ಅಣ್ಣ. ನಮ್ಮ ಊರಾಗ ಒಂದು ರೌಂಡ್ ಬಿಟ್ರು ಕಮ್ನಳ್ಳಿಗೆ ನಾವು ಮಾತ್ರ ಮಿಸ್. ಯಾಕಷ್ಟು ಕ್ರೇಜ್ ಕಮ್ನಳ್ಳಿ? ಅಲ್ಲಿ ಹೆಂಗಂದ್ರೆ ನಮ್ಮ ಭಾಗದ ಎಲ್ಲಾ ಜನನು ಬರ್ತಾರೆ. ನಮ್ಗ ಗೊತ್ತಿಲ್ರಿ, ನಾವು ಕಲ್ಗುಡ್ಡಿಯನ್ನ ಹಬ್ಬಕ್ಕೆ ನಂಬರ್ ತರಕ್ ಹೋದಾಗ ಕರ್ಣಗೌರಿಗೆ ನಂಬರ್ ಕೊಡು, ಚಾಕ್ಲೇಟ್ ಅವ್ರಿಗೆ ನಂಬರ್ ಕೊಡು ಅಂತ ಕೇಳಿದ್ರೆ ಅಣ್ಣ ಮಹಾರಾಜನ ಅಭಿಮಾನ, ಮಹಾರಾಜನ ಹಾಕುವಂತ ನಾವು. ನಮ್ಮ ಬೆಳವಣಿಗೆ ಆ ಮಟ್ಟಕ್ಕೆ ತಂದತಪ್ಪ ಅಂದ್ರೆ ಅದೇನೋ ಮಾಡೈತಣ ಅಲ್ಲಿ. ಕಮ್ನಳ್ಳಿ ಅಖಾಡ ಅಂದ್ರೆ ಅದೊಂಥರ ಕ್ರೇಜ್ ರೀ. ಇನ್ನು ನಮ್ಮ ಕುಣದಪ್ಪದ ಅವಿನಾಶ್ ಅಂತ ಬರ್ದಾರೆ, ಅವ್ನು ಭಾರಿ ಚಂದ ಹೇಳ್ತಾನೆ ಅದು. ಕಮ್ನಳ್ಳಿ ಅಖಾಡದ ಕಿಂಗ್ ಅಂತಾನೆ ಹೇಳ್ತಾನೆ ರೀ ಅವ. ಅದ ಅಖಾಡ್ ಟರ್ನ್ ಐತಣ, ಇದು ಪ್ಲಸ್ ಪಾಯಿಂಟ್ ರೀ. ಅದು ಸೀದಾ ಬಂದ್ಬಿಡ್ತದ್ರಿ ಕಂಪೌಂಡಿಗೆ, ಫುಲ್ ಒಂದ್ ಸೈಡ್ ವಾಶ್ಔಟ್ ಮಾಡ್ಬಿಡ್ತದ್ರಿ ಜನ. ಅಲ್ಲಿ ಕೈಯ ಕಾಲಾಗ ಸಿಕ್ಬಿಡ್ತಾರೆ ಜನ ಅದು ಬರೋ ಹೊರತಕ್ಕೆ. ಹಂಗಾಗಿ ಅಲ್ಲಿಗೆ ಹಾಕ್ತೇವೆ ತುಂಡಕ್ಷಿ ಚೆನ್ನಾಗತ್ತೆ ಹಬ್ಬಲ್ಲಿ. ನಿಮಗೆ ಈಗ ಮಹಾರಾಜಂದು ಸೌಂಡ್ ಎಷ್ಟಿದೆ ಅಂತ ನಿಮಗೆ ಗೊತ್ತು, ಯಾಕೆಂದ್ರೆ ಕೇಳ್ಬಿಟ್ಟಿದ್ದೀರಾ ಒಂದ್ಸಲ ಸೌಂಡ್, ಅದನ್ನ ಆಲ್ರೆಡಿ ಕೇಳಿದ್ದೀರಾ ಅಥವಾ ಕೇಳ್ತಿದ್ದೀರಾ. ಕೇಳೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತ, ಈ 9 ಜನ ಕುತ್ಕೊಂಡು ಒಂದು ಹೋರಿ ಕಟ್ಟಬೇಕು ಅಂತ ಶುರು ಆಗುತ್ತೆ. ಏನೋ ನಿಮ್ಮ ಆಸೆ ಅಂತ ಕಟ್ತೀರಾ ಹೋರಿನೆಲ್ಲೋ ಒಂದು ಅಖಾಡದಲ್ಲಿ ಬಿಡ್ತೀರಾ. ಸ್ಟಾರ್ಟಿಂಗಲ್ಲಿ ಏಕೆಂದ್ರೆ ನಾವು ಕಟ್ಟಿದ ತಕ್ಷಣ ಹೆಸರಾಗುತ್ತೆ ಅನ್ನೋದು ಸುಳ್ಳು. ಕಟ್ಟಾದ್ಮೇಲೆ ಹೆಸರಾಗಬೇಕು ಅಥವಾ ಹೋರಿ ಹಂಗೆ ಮಾಡ್ಬೇಕು ಅದು ಒಂದು ಹಬ್ಬದಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು? 9 ಜನದ್ದು ಹೆಸರು ಮಾಡ್ಕೋಬೇಕಾ ಅಥವಾ ಏನ್ ಹಬ್ಬಕ್ಕೆ ನಾವ್ ಏನ್ ಕೊಡಬೇಕು ಅನ್ನೋದಿತ್ತು ಅಂತ? ಅಂದ್ರೆ ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ 9 ಜನ ಸೇರಿ ಮಾಡಿರೋದು ಏನಕ್ಕೆ ಅಂತಂದ್ರೆ, ಇದು ನಮ್ದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ 10 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋದು. ನಾವಿನ್ನೂ ಅವಾಗಿನ್ನೂ ಬೆಳೆಯುವಂತ ಮೊಳಕೆಗಳು, ಅವಾಗಿನ್ನೂ ನಮ್ಮ ಪ್ರಪಂಚ ನೋಡ್ತಾ ಇದ್ದೀವಿ ನಾವು. ಇನ್ನು ಹೊರಗೆ ಅಂದ್ರೆ ಯಾರೋ ಒಬ್ಬರು ಎಜುಕೇಶನ್ ಮುಗಿಸಿ ಹೊರಗೆ ಜಾಬಿಗೆ ಹೋಗೋದಾಗ್ಲಿ, ಇವರು ಫ್ಯಾಮಿಲಿಯಿಂದ ಇವರು ಹೊರಗೆ ಬಂದು ಅಂದ್ರೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದು, ಇವ್ರು ಓನ್ ಆಗಿದ್ದು ಮಾಡತ್ತಾರೆ ಟೈಮಲ್ಲಿ. ಏನೋ ಒಂದು ಫಸ್ಟ್ ಸ್ಟಾರ್ಟಿಂಗು ಪ್ರಭು ಅವ್ರ ಮನೇಲಿ ಒಂದು ಹೋರಿ ಇತ್ತು, ಅವ್ರ ಮನೇಲಿ ಕಮ್ತಕ್ಕೆ ಅಂತ ತಂದಿರೋದು. ಆ ಹೋರಿಯಿಂದ ಸ್ಟಾರ್ಟ್ ಆಗಿರೋದು ಇದು. ಆ ಹೋರಿಯಿಂದ ಸ್ಟಾರ್ಟ್ ಆಗಿ ಅವರು ಫಸ್ಟ್ PP ಹೆಂಗೆ ಏರಿಸ್ತಿದ್ರು ಅಂತಂದ್ರೆ ಅವಾಗ ಗೊತ್ತಲ್ಲ, ಹಂಗೆ ಹೆಂಗೆ ಇದು ಮಾಡ್ತಿದ್ರು. ಅವ್ರ ಮನೆಯಿಂದ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ನಮ್ಮೂರದ್ದೇ ಒಂದು ಹೋರಿನ ಖರೀದಿ ಮಾಡ್ಕೊಂಡು ಚಿಕ್ಕೋಣ್ತಿ ಅಂತಂದು ಸ್ಟಾರ್ಟಿಂಗ್ ಫಸ್ಟ್ ಹಬ್ಬ ನಾವು PP ಹಾಕಿ ಹಬ್ಬ ಮಾಡಿರೋದು ಚಿಕ್ಕೋಣ್ತಿ ಅಂತ. ಆ ಚಿಕ್ಕೋಣ್ತಿಲಿ ಆ ಹೋರಿ ಹಬ್ಬ ಮಾಡ್ಕೊಂಡ್ವಿ. 2 ರೌಂಡ್ 3 ರೌಂಡ್ ಬಿಟ್ವಿ. ಅಲ್ಲಿ ಪ್ರೈಸು ಆಯ್ತು ಅದಕ್ಕೆ. ಅದಾದಮೇಲೆ ಕುಪ್ಪಗಡ್ಡಿಗೆ ಹಾಕಿದ್ದೀವಿ ಹೋರಿನ, ಆ ಕುಪ್ಪಗಡ್ಡಿಲೂ ಪ್ರೈಸ್ ಆಯಿತು. ಅದಾದ ನಂತರ ನಾವು ನೆಕ್ಸ್ಟ್ ಹಾಕಿರೋದು ಬನವಾಸಿಗೆ. ಬನವಾಸಿ ಹಬ್ಬದಲ್ಲಿ ಏನಾಯ್ತು ಅಂತಂದರೆ, ಅದು ನಮ್ಮೂರದ್ದೇ ಮೋಸೇರ್ ಮನೆ ಅಂತ ಒಂದು ಮನೆ ಇದೆ, ಆ ಮನೆಯವ್ರ ಹೋರಿ. ಅದು ಇದ್ದಿದ್ರೆ ಈ ಟೈಮಲ್ಲಿ ಅದೇನಾದ್ರು ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಕರ್ನಾಟಕ ನಂದಿ ಅವೆಲ್ಲ ಇದಾವಲ್ಲ, ಆ ಏಜಿನ ಹೋರಿ ಅದು. ಅಂದರೆ ಈಗ ಆ ಇದ್ರದ್ದು ಏಜಿನ ಹೋರಿ. ಅದು ನಾವು ಬನವಾಸಿ ಹಬ್ಬಕ್ಕೆ ಹಾಕಿದಾಗ 2 ರೌಂಡ್ ಪಾಸ್ ಆಯಿತು. 3ನೇ ರೌಂಡಿಗೆ ಹೋರಿ ಸೈಡ್ ದಡ್ಪಿಗೆ ಕಟ್ಟಿರ್ತಾರಲ್ಲ ಗಳ, ಅದಕ್ಕೆ ಕಾಲು ಇದು ಆಗಿ ಹೋರಿ ಕಾಲು ಮುರಿತು, ಆ ಹೋರಿ ಸಾಯ್ತು. ಅದಾದಮೇಲೆ ಹೋರಿ ಕಟ್ಟಕ್ಕೆ ಸುಮಾರು ಹೋರಿಗಳನ್ನ ನೋಡಿದ್ವಿ. ಅದೇ ಮಹಾರಾಜ ಅನ್ನೋ ಹೆಸರಿನ ಹೋರಿನ ಇದು ಮಾಡಬೇಕು, ಆ ಸಾಮ್ರಾಜ್ಯ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ಸುಮಾರು ಹೋರಿಗಳನ್ನ ನೋಡಿದ್ವಿ. ಎಷ್ಟೋ ಲಕ್ಷ ಖರ್ಚು ಮಾಡ್ಕೊಂಡಿದ್ದೀವಿ ಅವ, ಅದನ್ನ ಲೆಕ್ಕ ಇಟ್ಟಿಲ್ಲ ಇವತ್ತಿಗೂ. ಎಷ್ಟೋ ಲಕ್ಷ ಖರ್ಚು ಮಾಡಿದ್ದೀವಿ. ಹಂಗಂತ ಯಾರು ಮನೆಯವರಿಂದ ಒಬ್ಬರಿಂದ 1 ರೂಪಾಯಿ ಇಸ್ಕೊಂಡಿಲ್ಲ, ಯಾರ್ದೋ ಹತ್ರ ಹೋಗಿ ಕೇಳಿಲ್ಲ. ಈಗೇನು ನಾವೇನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಲ್ಲ, ಅದರಲ್ಲೇ ನಾವು 9 ಜನನು ಬಂಡವಾಳ ಹಾಕ್ಕೊಂಡು ಅಷ್ಟು ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಬಂದಿವಿ. ಅದಾದ್ಮೇಲೆ ಇದು ಸಿಕ್ಕಿರೋದು ಇದು ನಮ್ಮ ಮಹಾರಾಜ. ಅದೇ ಇದು ನಮ್ಮೂರದ್ದೇನೆ. ನಮ್ಮೂರು ಹೋರಿನ ನಾವು ಮತ್ತೆ ಬೇರೆಯವ್ರ ಕಡೆಯಿಂದ ಖರೀದಿ ಮಾಡ್ಕೊಂಡು, ನಮ್ಮೂರವ್ರು ಬೇರೆಯವ್ರಿಗೆ ಮಾರಿ ಅದನ್ನು ನಾವು ಮತ್ತೆ ಖರೀದಿ ಮಾಡ್ಕೊಬಂದು ಇದರಲ್ಲಿ ಹಬ್ಬ ಮಾಡ್ತಾ ಇದ್ವಿ. ಇದಾದ ನಂತರ ಮತ್ತೆ 2 ಕರ್ಣ ಮತ್ತು ಚಾಕ್ಲೇಟ್ ಅನ್ನೋ ಹೋರಿಗಳನ್ನು ಹುಡ್ಕೋಕ್ಕೂ ಸುಮಾರು ಹೋರಿಗಳನ್ನು ತಂದ್ವಿ, ಇದು ಮಾಡಿದ್ವಿ. ಇದೆಲ್ಲ ಆಯಿತು. ಈ ಥರ ನಮ್ಮ ಸಾಮ್ರಾಜ್ಯನ ಬೆಳೆಸ್ಕೊಂತ ಅದರಿಂದ ನಾವು ಅದಕ್ಕೆ ಕ್ರೇಜ್ ಅಂತ ಬಂದಿದ್ದು ಅದ ಅಣ್ಣ. ಈಗ 10 ಜನ ಇದ್ರು 10 ಫೀಲ್ಡ್ನಾಗ ಅದಾವಣ ನಾವು. ಒಬ್ಬನೇ
ಒಬ್ಬನಿಗೆ 10 ಜನ ಫ್ರೆಂಡ್ ಇರಲ್ರಿ. ಹಂಗೆ ನಿಮ್ಗೆ ಉದಾಹರಣೆ ಕೊಡ್ತಿರೋದ್ರಿ. ನಮ್ಮ ವಿಶ್ವಾಸ, ನಮ್ಮ ಒಂದು ಕೆಪಬಿಲಿಟಿ ಏನನ್ನೋದು ಭಾಳ ಆಳವಾಗಿ ನಮಗೆ ಗೊತ್ತಿರ್ತೈತೆ ರೀ. ನಮ್ಗೆ 10 ಜನದ ಮುಂದೆ 10 ಜನ ಬಂದ್ರು 100 ಜನ ಇನ್ನೇನು ಬೇಕಣ್ಣ ಹಬ್ಬ ಮಾಡೋಕೆ. ನಾವು 100 ಜನ ಟವಲ್ ಹೊಡೆದ್ರೆ ಸಾಕ್ರಿ, ಕಮಿಟಿನೂ ನೋಡ್ತಾನ, ಬೆಲಿಯಾಕ ಅರುಗಿನಾಗ ಎಣ್ಣೆ ಕುಡ್ಕೊಂಡು ಕೂತಿರ್ತಾನಲ್ಲ ಅವನು ನೋಡ್ತಾನೆ ಹಬ್ಬದಾಗ. ಆ ಧೈರ್ಯದ ಮೇಲೆ ಅವ್ರಿಗೆ ಕಟ್ಬೇಕು ಅಂದ್ವಿ, ಕಟ್ಟಿದ್ವಿ, ಮಾಡಿದ್ವಿ. ಈಗ ಈ ಕ್ವಶನ್ ಕರೆಕ್ಟಾಗಿ ಹೇಳ್ಬೇಕು, ಏಕೆಂದ್ರೆ ತುಂಬಾ ಜನ ಹೋರಿ ಕಟ್ಟಿದ್ದಾರೆ. ಹೌದೌದು. ತುಂಬಾ ಜನ ಹೋರಿ ಕಟ್ಟಿದ್ದಾರೆ, ಅಥವಾ ಯಾವ ಕಡೆಯಿಂದ ಹೋರಿ ಹೆಸರು ಬೆಳೀತಿದೆ, ಹೆಂಗೆ ಬೆಳೀತಿದೆ. ಹಬ್ಬನ ಅಖಾಡಗಳಲ್ಲಿ ಸೂಪರ್ ಡೂಪರ್ ಆಗಿ ಹಬ್ಬ ಮಾಡಿ ಹೆಸರು ಮಾಡಿದ ಹೋರಿಗಳು ಇದಾವೆ. ಪಟ್ಟ ಹೊಡೆದ್ಬಿಟ್ಟು ಹೆಸರು ಮಾಡಿರೋ ಹೋರಿಗಳು ಇದಾವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಮಹಾರಾಜ ಅನ್ನೋದು ಸೊಸೈಟಿಗೆ ಅಥವಾ ಒಂದು ಹೋರಿ ಹಬ್ಬದ ಅಖಾಡಕ್ಕೆ ಬೇಕೇ ಬೇಕಿದು ಅನ್ನೋದಾದ್ರೆ ಏನಕ್ಕೆ ಬೇಕಾಗ್ಬೋದು? ಅಥವಾ ಮಹಾರಾಜನ ಸಾಮ್ರಾಜ್ಯದಿಂದ ಬರೋ ಹೋರಿಗಳು ಹೋರಿ ಹಬ್ಬಕ್ಕೆ ಅಥವಾ ಸೊಸೈಟಿಗೆ ಬೇಕಿದು ಅನ್ನೋದಾದ್ರೆ ಏನಕ್ಕೆ ಬೇಕು? ಒಂದು ವಿಷಯ ನಾನು ಕ್ಲಿಯರ್ ಮಾಡ್ಬಿಡ್ತೇನೆ. ಪಟ ಹೊಡೆದು ಹೆಸರು ಮಾಡಿದಾರಲ್ರಿ ನಾವು, ಹೋರಿ ಹಬ್ಬದ ಮೇಲೆ ಹೆಸರು ಮಾಡಿದಾರೆ. ಒಂದೇದ. ಎರಡನೇದು ಏನಂದ್ರಣ್ಣ, ಈಗ ಪಟ ಹೊಡಿತಾರ, ಅದು ವೇಸ್ಟ್. ನಾವೆಲ್ಲ ಬಿಟ್ಬಿಟ್ಟವಣ, ಈಗ ಪಟನ ಹೊಡೆಯಲ್ಲ. ನೀವು ನೋಡ್ರಿ ನಮ್ಮ ಹೋರಿ ಯಾವಾಗ ಬಂದ್ರು ಪಟ ಹೊಡೆಯಲ್ಲ ನಾವು. ಚಾಕ್ಲೇಟ್ ಅಂತ ಹೋರಿ ಒಳಗೆ ಬಂದ್ರೆ ಚಾಕ್ಲೇಟ್ ತುರ್ತಾನ ನನ್ನ, ಬಿಸ್ಲಾ ನಿಂತಿರ್ತಾನ. ಸಮಸ್ಯೆ ಇಲ್ರಿ, ಇದು ಒಂದು ತಾಟ ನಂದದ, ಬಿಸ್ಲಾ ನಿಂತಿರ್ತಾನ ಅವ್ನು ಹೊರಿ ಹಿಡಿಯವ. ಅವನಿಗೆ ಒಂಥರ ಖುಷಿ ಆಗಲಿ, ಅದು ತಿನ್ಲಿ ಅವ ಚಾಕ್ಲೇಟ. ಖುಷಿಯಾಗಿ ನಮ್ಮ ಮೇಲೆ ಅಭಿಮಾನ ಮುಂತ ನಮ್ಮ ಹೊರಿಗೆ ಕುಣಿಲ್ಲ. ದಮ್ ಹರ್ಸ್ಕೊಂಡ ಅಂದ್ರೆ ನಮ್ಮ ಹೊರಿ ಹಿಡೀಲಿ ಅಷ್ಟು. ನಮ್ಮ ಉದ್ದೇಶ ಏನ್ರಿ, ಬಿಸ್ಲಾ ನಿಂತಾನ ಅವ್ನಿಗೆ ಏನೋ ಒಂದು ಆಸರೆ ಆಗ್ಬೇಕು, ಮುಗೀತು. ಇದ ಉಳ್ಗಡ್ಡೆ ಹಬ್ಬದಾಗ್ರಿ ಒಂದು ರೌಂಡಿಗೆ 200 ರೂಪಾಯಿ ಎಷ್ಟು ಬರ್ತದೆ ಬಾಬುಜಿ? ಅವಾಗ 5 ರೂಪಾಯಿ ಒಂದು ಮಜ್ಜಿಗೆ. ನಾವು ಒಂದು 200 ರೂಪಾಯಿ ಕೊಟ್ಟಿದ್ದೆ ನಾನು 2 ರೌಂಡಿಗೆ. ಮಜ್ಜಿಗೆ ತಗೊಬಂದು ಅಕ್ಷಿ ಕಡೆ ಮುಖಾಗಿ ತುರ್ತಿದ್ವಿ ನಾವು. ನಮ್ಮ ಉದ್ದೇಶ ಇಷ್ಟ, ತಣ್ಣಗಿರ್ಲಿ. ಅವಾಗ ನಮ್ಮ ಅಭಿಯಾನ ಒಂದು ಡೈಲಾಗ್ ಹೇಳ್ತಾನೆ, ತಣ್ಣನ ಮಜ್ಜಿಗೆ ಕುಡೀರಿ, ನಮ್ಮ ಮಹಾರಾಜ ಬಂದಾಗ ಕುಣೀರಿ ಅಂತ. ಇವೆಲ್ಲ ನಮ್ಮ ಟ್ರಿಕ್ಸ್ ಅಂತ ನೀವು ಅನ್ಕೊಂಬೋದ್ರಿ. ನಾನು ಮಹಾರಾಜಿಗೂ ಮಾಡೇನೆ, ಚಾಕ್ಲೇಟಿಗೂ ಮಾಡೇನೆ. ಕರ್ನಾಗ ಇಲ್ಲಿ ತನಕ ಯೋಚನೆ ಮಾಡಿವ್ರಿ, ಸುಣ್ಣ ಕಟ್ಟೋಣ ಅಂದ್ಬಿಟ್ರೆ ಏನೋ ಬಂದಿಲ್ಲ. ಯಾಕಂದ್ರೆ ಅದು ಓವರ್ ಸ್ಪೀಡ್ ಬಂದ್ಬಿಡ್ತದೆ. ನಾವು 15 ಮಾಡೋದ್ರಾಗ ಬಂದ್ಬಿಡ್ತದೆ ಹೊರಗೆ. ನಾವು ಇಲ್ಲಿ ತನಕ ಮಾಡಿದ್ರು ಯಾರ್ದ ಕಾಪಿ ಹೊಡೆದು ನಾವು ಮಾಡಿಲ್ಲ. ನಾವೇನು ಮಾಡ್ಯಾವ ಎಲ್ಲದೂ ಕಾಪಿ ಆಗ್ಯಾವ್ರಿ. ಅಬ್ಸರ್ವ್ ಮಾಡ್ತಾ ಇರಿ ವಿಡಿಯೋ. ಯಾಕೆ ಒತ್ತಿ ಹೇಳ್ತದೇನೆ ಅಂದ್ರೆ ಇದನ್ನ ನೀವು ಮಾರ್ಕ್ ಮಾಡಿ ಇಟ್ಕೋಣ ನೋಡ್ರಿ, ಇದು ಕಾಪಿ ಹಾಕತ್ತೆ. ಅಬ್ಸರ್ವ್ ಮಾಡಿ ನೀವು ಏನು ಮಾಡಬಹುದು ಇವರು ಅಂತ. ಬ್ರದರ್, ನಾನು ಅದೇ ಕೇಳಿದೆ. ಓಕೆ, ನನಗೀಗ ಏನು ಹೇಳ್ತಿದ್ದೀರಾ ನೀವು, ಇಷ್ಟು ಸಂದರ್ಶನಗಳು ಇನ್ನೇನು ಮಾಡಿದ್ದೀನೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಏಕೆಂದ್ರೆ ನೀವು ಹೇಳ್ತಿದ್ದೀರಾ ಎಕ್ಸಾಮ್ ಬರೀತಿದ್ದೀನಿ ನಾನು, ಹಿಂದ್ಗಡೆ ಇರೋನ್ ಕಾಫಿ ಹೊಡಿತಾನೆ ಅಂತ ಹೇಳ್ತಿದ್ದೀರಾ. ನಮಗಿನ್ನ ತಲೆ ಮೇಲಿನ ಮಾಂಸ ಹರಿತಿಲ್ರಿ. ನಾವು ಪ್ರಭು ನಮಗೆ ಏಜ್ ಎಷ್ಟು ಅಪ್ಪಾಜಿ ಹಬ್ಬ ಮಾಡಿದಾಗ? 2012ರಾಗ ಎಲ್ಲಿಂದ ಪರ್ಮಿಷನ್ ತರ್ಬೇಕು ಅಲ್ಲಿಂದ ಪರ್ಮಿಷನ್ ತಂದು ಪೊಲೀಸ್ನಲ್ಲಿ ನಮ್ಮೂರು ಗಡಿಗೆ ಬರ್ಲಂಗ ಅವನ್ನೆಲ್ಲ ಫೇಸ್ ಮಾಡ್ಕೊಂಡ ಹಬ್ಬ ಮಾಡಿ ದಕ್ಷಿಣದವಣ. ನಾವು 4 ಗಂಟೆಗೆ ಕ್ಲೋಸ್ ಮಾಡ್ಬೇಕಲ್ಲ ಅಂತ ಫೋನ್ ಮಾಡಿದ್ರೆ ನಮ್ಮ ಹುಡುಗ 1,500-2,000 ಜನ ನಡುವೆ ಹೋಗಿ ಒಬ್ಬನ 4 ಗಂಟೆಗೆ ಹಬ್ಬ ಬಂದಾಗ್ಬೇಕಂದ್ರೆ ಗೇಟ್ ಕಟ್ತಾನಂದ್ರೆ ನಮ್ಗೆ ಎಲ್ಲ ಥರ ಕೆಪಬಿಲಿಟಿನೂ ಐತಣ. ನೆಸೆಸಿಟಿ ಬಂದ್ರೆ ಯಾವುದಕ್ಕಾದ್ರೂ ರೆಡಿ ಅದ ತೋರಿಸ್ತೇವೆ. ಹಂಗಾಗಿ ಈಗ ಮಹಾರಾಜ ಅಂದ್ರೆ ಯಾಕೆ ನಮ್ಮನ್ನು ಒಂದು ಟೈಮ್ ನಮ್ಮ ಹತ್ರ ಯಾರು ಬರಲ್ಲ, ಯಾಕೆ ಯಾರು ಟಚ್ ಮಾಡಲ್ಲ ಅಂದರೆ ದಟ್ ಇಸ್ ದ ಮೇನ್ ರೀಸನ್. ಎಲ್ಲದು ಸಫಿಷಿಯೆಂಟ್ ಐತೆ ಅವ್ರ ಹತ್ರ ಅಂತ ಗೊತ್ತು. ಈಗ ಹೇಳಿದ್ರಿ ಬ್ರದರ್, 1 ವರ್ಷದಿಂದ ಮಹಾರಾಜಂದು ಹಬ್ಬಗಳು ಕಡಿಮೆ ಆಗ್ತಿದೆ. ಹೆಸರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಹಬ್ಬಗಳು ಕಡಿಮೆ ಆಗ್ತಿದೆ. ಜನ ಇಂಥದ್ದು ಕಳ್ಕೊತಿದ್ದಾರೆ. ಅಥವಾ ಮುಂದಿನ ದಿನಗಳಲ್ಲಿ ಮಹಾರಾಜ ಅನ್ನೋದು, ಏಕೆಂದ್ರೆ ವಯಸ್ಸಾಗ್ತಾ ಬಂತು, ನಾವೇನಿದೆ ಅದನ್ನ ಹೇಳಲೇಬೇಕು. ವಯಸ್ಸಾಗ್ತಾ ಬಂತು, ಹೋರಿಗಳು ಇನ್ಮೇಲೆ ಚಾಕ್ಲೇಟ್ ಆಗಿರಲಿ ಅಥವಾ ಕರ್ಣ ಆಗಿರಲಿ ಜಾಸ್ತಿ ಹಬ್ಬ ಕೊಡ್ಬೋದು. ಬಟ್ ಮಹಾರಾಜನಿಂದ ಏನು ನೋಡ್ತಿರ್ತಾರೋ ಹಬ್ಬ ಕಡಿಮೆ ಆಗ್ತಾ ಬರ್ತಿದೆ. ಜನ ಇಂಥದ್ದು ಕಳ್ಕೊತಾರೆ. ಮಹಾರಾಜ ಇಲ್ಲ ಅಂದರೆ ಜನ ಕಳ್ಕೊತಾರೆ. ಹೋರಿ ಹಬ್ಬ ಇನ್ನೊಂದು ಕಳ್ಕೊಳುತ್ತೆ. ಅಥವಾ ನಾನು ಯಾವುದೋ ಒಂದು ಸಣ್ಣ ಹುಡುಗಂಗೆ ಹೇಳಬೇಕು, ನಮ್ಮ ಕಡೆ ಅವಾಗ ಒಂದು ಹೋರಿ ಇತ್ತು, ಈ ಥರ ಹಬ್ಬ ಮಾಡ್ತಿತ್ತು, ಅದು ಈಗಿಲ್ಲ. ಏನೋ ಕಳ್ಕೊತಿದ್ದಾರೆ ಅಂದರೆ ಏನು ಕಳ್ಕೊಬೋದು ಮಹಾರಾಜನಿಂದ ಅಂತ? ಆ ಸ್ಟೈಲ್ ನಾನು ಹೇಳಿದ್ನಲ್ರಿ. ಏನು ಕಳ್ಕೊಂತಿದ್ದಾರೆ ಅಂದ್ರಣ್ಣ, ಇದ್ರದ್ದು ಏನು ಈಗ ಮಹಾರಾಜ ಅಂದ್ರೆ ಒಂದು ರೋಮಾಂಚನ ಆಗುತ್ತೆ. ಈಗ ನಮ್ಮ ಊರಲ್ಲೇ ನಮ್ಮ ಹುಡುಗರೇ ಇದ್ದಾರೆ. ಈಗ ಈ ಹುಡುಗರು ಏನಿದಾರಲ್ಲ ಅವರಿಗೆ ಎಲ್ರಿಗೂ ನಾವು ಮಾಲೀಕರ ಅಂತಾನೆ ಕರೆಯೋದು, ಯಾರೋ ಅಭಿಮಾನಿಗಳು ಆ ಥರ ಏನಿಲ್ಲ. ಅದೊಂದು ಇದನ್ನ ಕಳ್ಕೊಂತಾರೆ ಅಷ್ಟೇ. ಈಗ ನಾನು ಅದ್ರ ಮಹಾರಾಜನ ಎಮೋಷನ್ ಅನ್ನೋದು ಹಾಳಾಗೋ, ಆ ಎಮೋಷನ್ ಏನೈತಲ್ಲ, ಅದು ನಂದೇ ಹೋರಿ ಅನ್ನೋದು ಏನೈತಲ್ಲ ಅದನ್ನೊಂದು ಕಳ್ಕೊಬೋದು ಅಷ್ಟೇ. ಈಗ ಸಾಮ್ರಾಜ್ಯ ಅನ್ನೋದು ಅದು ಇದ್ದೇ ಇರುತ್ತೆ. ಅದನ್ನ ಯಾವ ಮಾಲೀಕರು ಕೊಟ್ಟಿಲ್ರಿ, ಎಲ್ಲರಿಗೂ ಕೊಟ್ಟಿಲ್ಲ. ಈಗ ನೀವು ದೊಡ್ಡ ಹೋರಿ ಫ್ಯಾನಿಗೆ ಹೋಗಿ ಕೇಳೋಣ, ನಾನು ಆ ಹೋರಿ ಫ್ಯಾನ್ ಅಂತ ಅಂದ್ಬಿಟ್ರೆ ನಂದ ಹೋರಿ ಅನ್ನಲ್ರಿ. ಗೊತ್ತಾಗ್ತೈತಣ್ಣ ನಾನು ಹೇಳೋದು. ಗೊತ್ತಾಯ್ತು. ನಮಗೇನು ಹೆಮ್ಮೆ ಹೇಳ್ರಿ ನಂದ ಹೋರಿ ಅನ್ನಕ. ಇದು ಯಾವ್ದಾರ ಒಂದು ಅಕ್ಕಡಕ್ಕೆ ಹಾಕಿ ಮಹಾರಾಜನ ಹಬ್ಬ ಮಾಡಿದ್ವಿ ಅಂದ್ರೆ ಸುನಿಲಣ್ಣನ ಹೋರಿ ಮಹಾರಾಜ, ಕೋಟೇಶಿ ಹೋರಿ ಮಹಾರಾಜ ಅಂತ ಯಾರು ಹೇಳಲ್ಲಣ್ಣ.
ಮಹಾರಾಜ ಅವರೇ ಮಾಲಿಕ್ ಸುನಿಲ್ ಅಣ್ಣ ಅಂತ ಹೇಳ್ತಾರೆ. ಅದ್ ಕೇಳಿದಾಗ ಅದೊಂದು ವೈಬ್ ಬರ್ತದಣ್ಣ, ಅದು ಬರ್ತದ ಹಂಗೆ ಫ್ಲೋ ಆಕತ್ತೆ. ಅದ್ ನೋಡ್ಬೇಕು ನೀವು. ಬರೀ 100 ಅಂತ ಅನೌನ್ಸ್ ಮಾಡಿದಾಗ ಅದೊಂದು ವೈಬ್ ಬರ್ತದ ನಮಗೆ. ಅವಕ್ಕಾಗಿ ಹಬ್ಬ ಮಾಡೋದಣ್ಣ ನಾವು. ಅಲ್ಲ ನೀವು 100ಕ್ಕೇನೋ ಬಾಳ ಇಟ್ಟಿದ್ದೀರಾ, ಎಕ್ಸಾಕ್ಟ್ ಪಾಯಿಂಟ್ ಇದಷ್ಟೇ ಅಲ್ಲ ರೀ, ನಾವು ಭಾಳ ಮಾಡಿವಣ. ಈ 100 ಫಸ್ಟ್ ಭಾಳ ಜನ ಕಾಂಪಿಟೇಷನ್ ಮಾಡ್ಯಾರ, ಭಾಳ ಮಾಡ್ಯಾರ. ನಾನು ಎಷ್ಟು ಸೆಂಟಿಮೆಂಟಲ್ಲಿ ಅಟ್ಯಾಚ್ ಆಗಿ ಬಂದ್ರೆ ಅದಕ್ಕೆ ನನ್ನ ಬರ್ತಡೇ ದಿನ ಒಂದು 100 ಜನಕ್ಕೆ ನನ್ನ ಕೈಯಿಂದ ಏನಕ್ಕದ ಅದು ಮಾಡ್ತೇನೆ ರೀ. ಅದು ಇವ್ರು 9 ಜನಕ್ಕೆ ಬಿಟ್ರೆ ಯಾರಿಗೂ ಇಲ್ಲಿರೋರಿಗೂ ಗೊತ್ತಿಲ್ಲ. ಇವತ್ತು ನಾನು ಅದನ್ನು ಡಿಸ್ಕ್ಲೋಸ್ ಮಾಡಿಲ್ಲ. 100 ಇದ ಈಗ ಬಸವಣ್ಣನ ಭಕ್ತರು ನಾವೆಲ್ಲ ಗೋರಕ್ಷಕರು ಅಂತ ಹೇಳ್ತಾರೆ. ಇವರಿಗೆ ಕೇಳ್ರಿ, ನಮ್ಮೂರು ಇಷ್ಟು ಜನ ಅದಾರಲ್ಲ ಇವರಿಗೂ ಗೊತ್ತಿಲ್ಲಂಗಣ. 2 ಹತ್ರ ಗೋಶಾಲೆ ಅದಾವೆ. ಗೋಶಾಲೆಗೆ ನಾವು 1 ವರ್ಷಕ್ಕೆ ಏನು ಕೊಡ್ಬೇಕಂತ ಕೊಡ್ತೇವೆ. ಈ ವರ್ಷ ಮೇವು ಕೊಟ್ಟಿವಿ, ಮುಂದಿನ ವರ್ಷ ಹತ್ತಿ ಕಾಳು. ನಮ್ಮೂರಿಗೆ ಅರಿ ಮಾಡಿದ್ರು ನಾವು ಅಲ್ಲಿ ಮಾಡೋದು ತಪ್ಪಿಂದಲ್ಲ ನಾನು ಇಲ್ಲಿ ತನಕ. ಜನವರಿ 17ಕ್ಕೆ ಇದ್ರ ಹುಟ್ಟಿದಬ್ಬ ಮಾಡೋಣ ಅಂತ ನಮ್ಮೊಳಗೆ ಅಷ್ಟ ಐತ್ರಿ. ಇವತ್ತಿಗೂ ಮಾಡಿದ್ರೆ ನಮಗೆ ನಾ ಹೇಳಿದ್ನಲ್ಲ ನಮಗಿರೋ ಸೌಲಭ್ಯಕ್ಕೆ ಯಾರೂ ಮಾಡಲ್ರಿ ಕರ್ನಾಟಕದಾಗ. ಹಂಗ ಮಾಡ್ಬೋದು ನಾವು. ಇವತ್ತಿಗೆ ಅದಕ್ಕೆ ಕೈ ಹಾಕಲ್ಲ ನಾವು. ಜನವರಿ 17ನೇ ತಾರೀಕು ಬೇಕಾದ್ರೆ ಹೋಗಿ ಅವ್ರ ಹತ್ರ ರಿಜಿಸ್ಟ್ರ್ ಐತಣ್ಣ, ಮೇಂಟೈನು ಮಾಡ್ಯಾರ. ನೀನು ಹಂಗೆ ಹೋದ್ರೂ 2-3 ಗೋಶಾಲೆ ಅದಾವೆ ನಮ್ಮ ಸುತ್ತಮುತ್ತ. ಒಂದು ಫೇಮಸ್ ಮಠ ಐತಿ, ಅವ್ರನ್ನೂ ಹೋಗಿ ಕೇಳ್ರಿ. ನೀವು ಹೋಗಿ ನೋಡಿದ್ರು ಹಿಂಗೆ ಇರ್ಬೇಕು. ಮತ್ತೆ ಅಲ್ಲಿಗೂ ಕೊಡ್ತೇವೆ, ಇಲ್ಲಿಗೂ ಕೊಡ್ತೇವೆ. ನಾವು ಇವತ್ತಿಗೆ ಎಲ್ಲಿ ಹೇಳ್ಕೆ ಇದ ಫಸ್ಟ್ ಟೈಮ್ ಅಂತ ಇದನ್ನಾದ್ರೂ ನೀವು ಡಿಸ್ಕ್ಲೋಸ್ ಮಾಡೋಕೆ ಮಾದರಿ ಯಾಕತ್ತೆ ಅನ್ನೋದಾದ್ರು ಮಾಡ್ರಿ. ನಮ್ಮ ಸೆಂಟಿಮೆಂಟ್ ಇಷ್ಟ ಅಣ್ಣ, ಬಸವಣ್ಣನ ಭಕ್ತರ್ರಿ ನಾವು. ಅವನಿಂದ ಏನೋ ಮಾಡ್ಕೊಂಡವಿ, ಏನೋ ಬೆಳ್ಕೊಂಡವಿ, ನಮಗೆ 4 ಕಾಸು ಮಾಡ್ತದವಿ. ಆ ಶಕ್ತಿ ಕೊಟ್ಟಂದೇವ್ರು ಅದನ್ನ ಸ್ವಲ್ಪ ಜನಕ್ಕೆ ಕೊಡೋಣ ಅಷ್ಟೇ. ಅದೇ ಆಗ್ಲೇ ಇದೇ ಪ್ರಶ್ನೆ ನಾನು ಆಗ್ಲೇ ಕೇಳಿದ್ದು. ಮಹಾರಾಜನ ಕಡೆಯಿಂದ ಸೊಸೈಟಿಗೆ ಏನಾಗ್ತಿದೆ? ಭಾಳ ಮಾಡಿ ಇದೇ ಆಗ್ತಿರೋದು. ಆಮೇಲೆ ಅದಷ್ಟೇ ಅಲ್ರಿ, ಈಗ ಹೋರಿ ಹಬ್ಬಕ್ಕೆ ಏನು ನೀವು ಉಡುಗೊರೆ ಇವೆಲ್ಲ ಸೆಂಟಿಮೆಂಟಲ್ಲಿ ಎಲ್ಲರೂ ಮಾಡ್ತಾನೆ, ಎಲ್ಲರೂ ಹೇಳ್ಕೊಂಡಿರಲ್ಲ, ಇವ್ನು ಹೇಳ್ಕೊಂಡಾನ ಅನಿಸ್ತೈತೆ ನಿಮಗೆ. ಟು ಬಿ ಫ್ರ್ಯಾಂಕ್ ಹೇಳ್ತಾನಲ್ಲ ಅಣ್ಣ, ಹೋರಿ ಹಬ್ಬಕ್ಕೆ ಈಗ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದ್ದು ನಾನು. ಹೋರಿ ಹಬ್ಬಕ್ಕೆ 4 ಹೋರಿನ ಉಡುಗೊರೆ ಹಾಕ್ಕೊಟ್ರು, 5 ಹೋರಿಯಾಗಿ ಉಡುಗೊರೆ ಹಾಕ್ಕೊಟ್ರು. ನಾವು ಇದೇವಲ್ಲ ಅಣ್ಣ, ಎಲ್ಲೆಲ್ಲಿ ಹೊರಿ ಬಿಟ್ಟಾವ ಅಂತ ನನಗೆ ಗೊತ್ತಿದ್ರೆ ಅವನಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿದ್ರೆ ಇವನಿಗೆ ಗೊತ್ತಿರಲ್ಲ. ನಿಜವಾಗ್ಲೂ ರೀ, ಇದೇ ಶಿವಮೊಗ್ಗದಾಗ ಒಂದು ಹೊರಿ ಬಿಟ್ಟಾವಣ ನಾವು. ಅಲ್ಲಿ ಒಂದು ಐತ್ರಿ, ಇಲ್ಲಿ 3 ಅದಾವ. ಯಾರ್ದು ಸಿಂಗಲ್ ರೂಪಾಯಿ ಫಂಡ್ ಹಾಕ್ಸಲ್ರಿ, ಎಲ್ಲ ಸ್ವಂತ ದುಡ್ಡು ಹಾಕೋದು ನಾವು. ಇದನ್ನೆಲ್ಲ ಹೆಂಗೆ ಖರೀದಿ ಮಾಡ್ಯಾವ ನಂಗಂದ್ರೆ ದುಡ್ಡು ನಮ್ಮ ಹತ್ರ ಭಾರಿ ಐತಿ ಅಂತ ಹೇಳಕ್ ಕುಂತಿಲ್ಲ. ದೇವ್ರು ನಮಗೆ ಶಕ್ತಿ ಕೊಟ್ಟಾನ, ಅದನ್ನ 4 ಜನಕ್ಕೆ ಕೊಡೋಣ. ಇವ್ನು ಬಂದು ನಾಳೆ ಅಣ್ಣ ನಾವು ಹೊರಿ ಮೇಯಿಸ್ಬೇಕು, ನಂಗೆ ಹೊರಬೇಕು ಅಂದ್ರೆ ಈ ವರ್ಷ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೂ ಅವ್ನಿಗೆ ಕೊಡ್ತಾವಣ. ನಾವು ಇದನ್ನ ಅವನಿಗೆ ಉಡುಗೊರೆ ಕೊಡ್ಬೇಕು ಅನ್ನೋ ಉದ್ದೇಶದಾಗ ಮಾಡ್ತಾ ಬಿಟ್ರೆ ಹೊರಿ ಹಬ್ಬಕ್ಕೆ ಅಂತಲ್ಲ. ನನ್ನ ರೊಕ್ಕದಾಗ ನಾ ಹೊರಿ ತಗೊಬಂದು ಶೋಕಿ ಮಾಡೋದು, ಅದು ಹೊರಿ ಹಬ್ಬಕ್ಕೆ ಉಡುಗೊರೆ ಕೊಟ್ಟಂಗೇನ್ರಿ ಮಾಡನ್ರಿ. ನಮ್ಮಂಗೆ ಕೊಡ್ಸನ್ರಿ ಹೊರಿನ ಬೇರೆಯವರಿಗೆ. 5 ಹೊರಿ ಅಲ್ಲಣ್ಣ, ಕರೆಕ್ಟಾಗಿ ಹಕ್ಕಿ ಮನೆ ಕಟ್ಟಿದ್ರ ಹಕ್ಕಿ ಮನೆ ತುಂಬ ಕಟ್ತಾವೆ ಹೊರಿ. ನಾವು ನಮಗೆ ತಮಿಳ್ನಾಡಿಂದ ಇವ್ರಿಗೆ ಅಷ್ಟು ಕಾಂಟ್ಯಾಕ್ಟ್ ಹೋಯ್ತ್ರಿ, ₹1 ದುಡ್ಡು ಇಸ್ಕೊಂಡಂಗೆ ಹೊರಿ ಕಳಿಸ್ತಾರ ಅವನಿಗೆ. ತಮಿಳ್ನಾಡಲ್ಲಿ ಬೇಕು ಅಂದ್ರೆ ಯಾವ್ದು ಬೇಕು ಅದನ್ನ ತಂದು ಇಳಿಸ್ಕೋಬೋದು. ಅರುಣ್ ಅಂತ ಕೇಳಿದವ್ರಿಗೆ ಕೊಡ್ತಾ ಬಿಟ್ರ ನಾವು ಇವತ್ತಿಗೂ ನಮ್ಮ ಹತ್ರ ಅದಾವಂತ ತೋರಿಸ್ಕೊಂಡಿಲ್ಲ ನಾ ಇಲ್ಲಿ. ನಿಮ್ಮ ಪ್ರಕಾರ ಬ್ರದರ್, ಯಾಕೆಂದ್ರೆ ನೀವು ಹೇಳ್ತಿರೋ ರೀತಿಗೆ ನಿಮ್ಮ ಪ್ರಕಾರ ಹೋರಿ ಹಬ್ಬ ಅಂದ್ರೆ ನಿಮಗೇನು? ನಮಗೆ ಒಂಥರ ಸೆಂಟಿಮೆಂಟ್ ಹೇಳಿದ್ನಲ್ಲ ನಾ. 9 ಗಂಟೆಯಿಂದ 9 ಗಂಟೆ ತನಕ ನಮ್ಮ ಹುಡುಗರ ಜೊತೆ ನಾನು ಇರ್ತೇನೆ. ನನಗೂ ಟೀಕೆ ಮಾಡೋಣ ಒಬ್ಬನು ಇರ್ತಾನಲ್ಲಿ. ಇವನ ಈಗ ನಮ್ಮ ಹುಡುಗ ಇವನ ಜೊತೆಗೆ ಇರ್ತಾರೆ. ಇವರೆಲ್ಲ ಏನೋ ಮಾಡ್ತಿರ್ತೇವೆ, ಅಲ್ಲಿ ಯಾರೋ ಮಾಡಿದ ಕಮೆಂಟಿಗೆ ಇವ್ನು ನನಗೆ ಕೌಂಟ್ರ್ ಕೊಡ್ತಾನೆ ಅಲ್ಲಿ. ಅಂದ್ರೆ ಆ ಪೊಸಿಷನಲ್ಲಿ ನನ್ನೂ ಟೀಕೆ ಮಾಡ್ತಾರಲ್ಲ ಅಂತ ನಾನು ಅವತ್ತೊಂದು ಫೀಲ್ ಎಂಜಾಯ್ ಮಾಡ್ತೇವ್ರಿ. ಎಲ್ಲರೂ ಅಷ್ಟೇ, ಇವನಿಗೂ ಅನ್ಗಾಡಿಸ್ತಾರೆ, ಇವನಿಗೂ ಅನ್ಗಾಡಿಸ್ತಾರೆ. ಮಾಲೀಕರು ಯಾರು, ಓನರ್ಗಳು ಯಾರು, ಏನು ಸೀನ ಇಲ್ಲಣ್ಣ ಅಲ್ಲಿ. ನಮಗೂ ಮರ್ಯಾದಿರಲ್ರಿ, ಮುಟ್ಟಕ್ಕೂ ಬಿಡಲಿಲ್ಲ. ಅವ್ನು ಚಿಂಟು ಅಂತ ಹೋಗ್ಬಿಡೋದನ್ರಿ, ಅವ್ನು ಹೆಚ್ಚು ಕಮ್ಮಿ ಹಿಡ್ಕೊಬಿಡಲಿಲ್ಲ ಅಂದ್ರೆ ನೀನು ನಡಿಯೋ ಮರ್ಯ ಮುಲಾಜೆ ಇಲ್ಲ, ಸುಮ್ ಬರ್ಬೇಕು ಹೊರಗೆ. ಆ ಭಾವನೆ ಅಲ್ಲಿ ಮಾತ್ರ ಬರ್ತದಣ್ಣ. ಅದೊಂದು ಫ್ಲೋದಲ್ಲಿ ಬರ್ತದೆ ಅಷ್ಟೇ. ಈಗ 100 ನಂಬರ್ ಅಂದಾಗ ಕುಣಿತಿರ್ತಾರೆ, ಒಳಗೆ ಹೋಗಿ ಕುಣಿರಿ ಅಂತ ಇವನು ಕರೆಸ್ತಿರ್ತಾನ್ರಿ. ಇವನಿಗೆ ಬೈದ ಕಳಿಸ್ತಾನ್ರಿ ಇವ್ನು ಮುದ್ದಾಮ, ಒಳಗೆ ಹೋಗಿ ಕಳ್ಸಲ್ಲ ಅವ್ರಂತ. ಅವ್ರ ಜೊತೆ ಇವನು ಕುಣಿತಾನೆ ಹೊರಗೆ. ಅದೊಂದು ಅಲ್ಲಿ ಬಂದ್ಬಿಡ್ತದ. ಆ ಎಂಜಾಯ್ಮೆಂಟಿಗೆ ಹಾಕ್ತಾವಣ ನಾವು. ಈಗ ಇವನು ಲೋಕಲಾಗಿ ಹೇಳೋದಾದ್ರೆ ಇವನೊಂದು ಹೇಳ್ತಿರ್ತಾನೆ, ನಾವು ಕ್ರೇಜಿಗೆ ಹಬ್ಬ ಹೇಳಿ ಚಟಕ್ಕೆ ಹಬ್ಬ ಮಾಡೋದು ನಾವು ಅಂತ ಹೇಳ್ತಿರ್ತಾನ್ರಿ ಅವ. ಚಟಕ್ಕೆ ಹಬ್ಬ ಮಾಡೋದಣ್ಣ ನಾವು. ನಮಗೆ ಪ್ರೈಜ್ ಗೀಜ ಬೇಕಂದ್ರೆ ಅದು ಯಾವ ಮಗನದಾಗ್ಲಿ ಮಾಡ್ಬೇಕು. ಪ್ರೈಸ್ ಅಂದ್ರೆ ಕಾಂಪಿಟೇಷನ್ ಹಂಗ ಮಾಡ್ತಾವ ನಾವು. 7 ರೌಂಡ್ ಬಿಡಾಕಾದ್ರೂ ರೆಡಿ ರೀ. ಬೇಡಪ್ಪ ನಮಗೆ ಸಾಕಾತ 12 ಗಂಟೆಗೆ ಹಬ್ಬ ಅಂದ್ರೆ 1 ರೌಂಡ್ ಬಿಟ್ಕೊಂಡು ಸುಮ್ಮನೆ ಹಿರ್ಕೊಂಡು ವಾಪಸ್ ಮನೆಗೆ ಬಂದ್ರು ಬಂದ್ವಿ. ಹಂಗ ಅಲ್ಲೇ ಡಬ್ಬದಾಗ ಊಟ ಮಾಡಿ ಸುಮ್ಮನೆ ಮನೆಗೆ ಬರ್ತಾವ. ಹಂಗ ಅದೊಂಥರ ತಲೆಯಲ್ಲಿ ಹೆಂಗಿರುತ್ತೆ ಆ ಥರ ಅಂತ. ಇಷ್ಟೋ ತನಕ ಹೇಳಿದ್ರಿ ಬ್ರದರ್, ಮಹಾರಾಜ ಹೋರಿ ಹಬ್ಬಕ್ಕೆ ಏನು ಕೊಡ್ತಿದೆ ಅಂತ ಹೇಳಿದ್ರಿ. ನಿಮಗೆ ಮಹಾರಾಜ ಅಂದ್ರೆ ಏನು? ನಮಗ ಒಂದು ದೇವ್ರ ಹೋರಿ ಆ ಎದುರಿಗಿದೆ. ಯಾಕೆಂದ್ರೆ ಇವತ್ತು ಅಷ್ಟು ಇದ್ರಲ್ಲಿ ಗತ್ತಲ್ಲಿ ಮಾತಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಅದು ಕಾರಣ ಆಗಿರುತ್ತೆ. ನಂಬ್ತಿರಲ್ಲ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅದ್ರ ಫೋಟೋ ಅದ್ರ ಮುಖ ನೋಡಿ ಹೇಳೋದು. ಅಲ್ಲ, ಈಗ ಒಂದು ಎಕ್ಸಾಂಪಲ್, ಈಗ ಇಲ್ಲಿ ಇಷ್ಟು ಜನ ಇದೇವಲ್ಲ ಅಣ್ಣ, ಅಷ್ಟ್ರದ್ದು ವಾಲ್ ಪೇಪರ್ ತೋರಿಸ್ತೀವಿ, ಎಲ್ಲರದು ಅದೇ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿಟ್ಟಿದ್ದಲ್ಲ, ಯಾವತ್ತ ಅವನು ಚೆಕ್ ಮಾಡ್ರಿ ಅದೇ
ಅದು ಹಂಗೆ ಅದ ಒಂಥರ ನೋಡ್ರಿ ಕಾನ್ಫರೆನ್ಸ್ ಮೀಟಿಂಗಲ್ಲಿ ಫೋನ್ ಬಂದ್ರು ಒಂದು 100 ಅನ್ನೋದಣ್ಣ ನನ್ನ ರಿಂಗ್ ಟೋನ್ ಅವಾಗ ಕಟ್ ಮಾಡ್ತಿದ್ದೆ ನಾನು. ಅಷ್ಟು ಅದು ಒಂಥರ ಏನಾಗಿದೆ ಅಂತಂದ್ರೆ ನಮ್ಮ ಮನೇಲೂ ಒಬ್ಬ ದೇವರು, ನಾನು ಬೆಳಗ್ಗೆ ಎದ್ದ ತಕ್ಷಣ ಅದ್ರ ಮುಖ ನೋಡಿದ್ರೇ ನನ್ನ ದಿನ ಸ್ಟಾರ್ಟ್ ಆಗೋದು. ಆ ಥರ ನನ್ನ ಮಗ ನಿಶಾಂತ್ ಅಂತ ಇದ್ದಾನೆ, ನಿಶಾಂತ್ ಮಹಾರಾಜ್ ಅಂತಾನೆ ಕರೆಯೋದು. ಈಗ ಅವನಿಗೆ ಇನ್ನೂ 3 ವರ್ಷನೂ ತುಂಬಿಲ್ಲ, 2 ವರ್ಷ 8 ತಿಂಗಳೀಗ. ಪ್ರೆಸೆಂಟ್ ಅವನು ಬಾರಂಗಿ ಮಹಾರಾಜ್ ಅಂತಾನೆ ಕೂಗೋದು. ಈಗ ಅಷ್ಟು ಕ್ರೇಜ್ ಅಂದರೆ ಅದು ಫ್ಯಾಮಿಲಿಲಿ ನಮ್ಮ ಈಗ ಇಲ್ಲಿರೋರ ಎಲ್ಲರ ಮನೆಯಲ್ಲೂ ಮಹಾರಾಜ್ ಅಂದರೆ ಒಂಥರ ಅದು ಹುಚ್ಚ ಥರ ಇದು ಆಗ್ಬಿಟ್ಟಿದೆ ಆ ಥರ. ಬ್ರದರ್, ಈಗ ಮಹಾರಾಜನ ಕಡೆಯಿಂದ ಇನ್ನೂ ಎಷ್ಟು ವರ್ಷ ಹಬ್ಬ ನೋಡ್ಬೋದು ಜನ? ಅಲ್ಲಣ್ಣ, ಅನ್ನೋದು ನಮ್ಮ ಕಂಟ್ರೋಲ್ ಒಳಗೆ ಇತ್ತು ಅಂದರೆ ಈಗ ನನಗೊಂದು ಏನೋ ಮೆಜರ್ಮೆಂಟ್ಸ್ ಅಂತ ಇರುತ್ತೆ. ಈಗ ಹೊರಗೆ ನಾನು ತೆಗಿಬೇಕಪ್ಪ ಹೊರಿನಂದ್ರೆ ಅದ್ರ ಹಾವಭಾವ, ಅದರ ಗುಣಲಕ್ಷಣಗಳು ಅವೆಲ್ಲ ನೋಡ್ತೀವಿ ರೀ. ಈ ವರ್ಷ ಮಾಡ್ತಾ ಸರಿ, ಈ ವರ್ಷನೂ ನಮ್ಮ ಕಂಫರ್ಟಿಗೆ ಬರಲಿಲ್ಲ ಅಂದರೆ ಈ ವರ್ಷನೂ ತೆಗಿಯಲ್ಲಣ್ಣ. ಯಾಕಂದ್ರೆ ನಾನು ನಿನ್ನೆ ಮೊನ್ನೆ ಹೊರಿ ಕಟ್ಟಿ ನಿನ್ನೆ ಮೊನ್ನೆ ಹಬ್ಬ ಮಾಡಿ ಹೆಸರು ಮಾಡಿದಾರಲ್ರಿ ನಾವು. ಇಷ್ಟು ಜನ ಈಗ 10 ಜನ ಮಳೆಯಾಗ ಬಂದು ಇಲ್ಲಿ ನಿಂತಾರಂದ್ರಿ ರೀ, ಅವ್ರಿಗೂ ಏನೋ ಮಾಡೈತ್ರಿ ಅದು. ಈಗ ಅವನ ಹೆಸರು ಹಾಳಾದ್ರೆ ನಮ್ಮ ಹೆಸರು ಹಾಳಾದಂಗೆ ಗೊತ್ತಾಗೊಂತದ್ರಿ. ನಮ್ಮ ಕಂಫರ್ಟ್ನೆಸ್ಸಿಗೆ ಬಂದು ಹಾಕ್ಬೇಕು ನಮ್ಗೆ ಅನ್ನೋದು ಅಷ್ಟು ತಲೆಯಾಗೂ ಬಂದು ಇವನು ಪರ್ಮಿಷನ್ ಕೊಡೋ ತನಕ ಹಾಕಲ್ಲ. ಇಷ್ಟು ದಿನ ಇತ್ತು ರೀ, ಯಾಕಂದ್ರೆ ಅದು ಏಜ್ನಾಗಿತ್ತು, ಹಾಕ್ಬೇಕಲ್ಲ ಹೊರಿನ ಇವತ್ತು ಅಂದ್ರೆ ನಾವು ರೆಡಿ ಮಾಡ್ತಿದ್ದ. ಈಗ ಐತಲ್ಲಣ್ಣ ಅದ್ರದ್ದು ಎಲ್ಲದೂ ಇವನಿಗೆ ಗೊತ್ತಿರ್ತೈತೆ ರೀ. ಇವ್ರ ಹೆಸರು ರಮೇಶ್ ಅಂತಾರೆ. ನಾವು ಇವತ್ತೇನು ಇಷ್ಟು ಗತ್ತೆ ಮಾತಾಡ್ತದವಿ, ಇವತ್ತು ಒಂದು ಸ್ಥಾನದಾಗ ಅದಾವೆ, ನಮ್ಮನ್ನು ಯಾರೋ ಒಬ್ಬನ ಮಹಾರಾಜ ಅಂತಂದ್ರೆ ಇವನಿಂದ ನಾನು ಅದೆಲ್ಲ ಒಂದ ಮತ್ತೆ ಕಟ್ಟಿಗೆ ಬೇಕಲ್ಲ ಅವ್ರಿನ ಸರಿ. ಇವತ್ತಿಗೂ ಅದಕ್ಕೆ ಏನು ಕಮ್ಮಿ ಆಗೈತೆ ಬಂದು ಕೇಳ್ತಾನೆ, ಏನು ಜಾಸ್ತಿ ಆಗೈತೆ ಅದನ್ನ ಕಮ್ಮಿ ಮಾಡ್ತಾನೆ. ನಮ್ಮನ್ನ ಯಾರು ಕೇಳಲ್ಲ ನಾನು. ನಮ್ದು ಏನಿದ್ರು ಹಬ್ಬದ ಹಿಂದಿನ ದಿನ, ಹಬ್ಬ ಮಾರನೇ ದಿನ ಫೋನ್ ಮಾಡಿದ್ರೆ ಮಾಲೀಕರು ಅಂತಾರ್ರಿ. ಅವ್ರು ರಿಯಲ್ ಮಾಲೀಕ್ ಅದ ನೋಡ್ರಿ, ಹೆಂಗ್ ನಿಂತಾನೆ ಇಷ್ಟೊತ್ತಾದ್ರೂ ಮಾತಾಡೋಲ್ಲ. ಇವನ ಓನರ್ರಿ ಅದಕ್ಕೆ. ನೀವು ಕೇಳಿರೋ ಪ್ರಕಾರ ಈಗ ಅಲ್ಲೇ ಒಂದು 10 ವರ್ಷ 2012 ಆ ಟೈಮಿಂದ ಹಬ್ಬ ಮಾಡ್ಕೊಂಡು ಬರ್ತಿದ್ದೀರ. ನೀವು ಕೇಳಿರೋ ಪ್ರಕಾರ ಇದುವರೆಗೂ ಮಹಾರಾಜನ ಬಗ್ಗೆ ತುಂಬ ಜನ ಮಾತಾಡಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಈಗ ನಾನು ಮಾತಾಡ್ತೀನಿ ಮಹಾರಾಜ. ಈಗ ಹಬ್ಬ ನಾನು ಬೆಳಗ್ಗೆ ಬಂದ ತಕ್ಷಣ ನಿಮಗೊಂದು ತೋರಿಸಿದೆ, ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ ನೋಡಿ ಇಲ್ಲಿ ಅಂತ. ಯಾವುದನ್ನ ನಿಮಗೆ ಆ ದಿನ ಅವ್ರು ಮಾತಾಡಿದ್ರು ನನ್ನ ಮಹಾರಾಜನ ಬಗ್ಗೆ ಹೆವಿ ಖುಷಿ ಆಯಿತು, ತುಂಬ ಖುಷಿ ಆಯಿತು ಅಂದ್ರೆ ಯಾರು ಮಾತಾಡಿರ್ಬೋದು, ಏನು ಮಾತಾಡಿರ್ಬೋದು? ಅದು ಇವ್ರಿಗೆ ಒಂದ್ಸಲ ಫೋನ್ ಬಂದತ್ರಿ, ಹಿಂಗೆ ಮೆಡಿಕಲ್ನಾಗ ಕುಂತಿದ್ವಣ. ನಾವು ಈ ಮಹಾರಾಜನ ತಗೊಂಬಂದದ್ದು ಎಷ್ಟು ಲಾಭ? ಒಂದು 85,000 ಕೊಟ್ಟಿದ್ದಣ. 60ಕ್ಕೆ ಮುಗ್ದಿದ್ರಿ, 85,000 ಕೊಟ್ಟಿದ್ವಿ. ಬಂದು ಊರಾಗ ಒಂದು ವಿಡಿಯೋ ಮಾಡಿದ್ವಿ ಅಂತೇಳಿ 85,000 ಕೊಟ್ಟು ಹೊರಿ ತಂದಿದ್ವಣ. 2 ಹತ್ರ ಹಬ್ಬ ಮಾಡಿದೀವಿ ರೀ. ಅದ ಅಕ್ಷಣೇಳಿ 12 ಗಂಟೆ ಮೇಲೆ ಹಬ್ಬ ಮಾಡಿನೂ ಒಬ್ಬನ ಟ್ರೆಂಡ್ ಮಾಡ್ಯಾನಂದ್ರೆ ಮಹಾರಾಜ ಅವರು ಒಂದರಿ. ಅವತ್ತು ಸಾಯಂಕಾಲ ನಿಮ್ಗೆ ಒಂದು ಫೋನ್ ಬರುತ್ತಣ. ಇನ್ನು ಈಗ ಹಂಗೆ ಒಂದು ಸತಿ ಯೋಚನೆ ಮಾಡ್ರಿ, ಹೊಸ್ದಾಗಿ ಬಂದೇವಿ ಫೀಲ್ಡಿಗೆ, ಒಂದು ಹೊರಿ ಕಟ್ಟೇವಿ, 86,000 ಕೊಟ್ಟು ಹೊರಿ ತಂದೇವಿ. ಒಂದೇ ಸಲ 6,20,000 ಕ್ಯಾಶ್ ಹೊಡಿತೇನೆ, ನಿಮ್ಗೆ ಅಷ್ಟ್ರಿಗೆ ಒಂದೊಂದು ಚೇಂಜ್ ಸರ ಮಾಡ್ತಾನೆ ಅಂತ ಒಬ್ಬ ಫೋನ್ ಮಾಡ್ತಾನೆ. ಆ ಮೂಮೆಂಟ್ ಹೆಂಗಿರ್ಬೋದು ನಮ್ಮ ಇದರೊಳಗೆ, ನಮ್ಮ ಟೀಮ್ ಒಳಗೆ ಆ ಮೂಮೆಂಟ್ ಹೆಂಗಿರ್ಬೋದು? ಇಬ್ಬರು ಯೋಚನೆ ಮಾಡಿದ್ರೆ ನಾವು ಅವ್ರಿಗೆ ಕೊಡ್ಬೇಕು ಅಂತ. ಇನ್ನು 4 ಜನ ತಲೆಗೆ ಏನು ಗೊತ್ತಾ ಬಂದಿದ್ದು, 6 ಲಕ್ಷಕ್ಕೆ ಕೇಳ್ತಾನ ಅಂದ್ರೆ ಇನ್ನೂ 4 ಲಕ್ಷದ ಹಬ್ಬ ನೋಡಿಲ್ಲ ನಾವು ಅದ್ರದ್ದು. ಸೀರಿಯಸ್ಲಿ ಜೊತೆಗಿಲ್ಲ ಈಗ, ಅವ್ರಿಬ್ರು ನಮ್ಮ ಜೊತೆಗಿಲ್ರಿ. ನಮ್ಮ ಜೊತೆಗಿಲ್ಲ ಈಗ. ಅದು ಬ್ಯಾಡ್ರಿ, ಅದು ಬೇರೆ ಪ್ರಸಂಗ, ಅದು ಬೇರೆ ಭಾಗಕ್ಕೆ ಹೋಗ್ಬಿಡ್ತದೆ. ಮತ್ತೆ ಅವ್ರಿಬ್ರು ಇವತ್ತು ಅವರು ಇಲ್ಲ, ನಾವೇನು ಬೆಳಕ ಬಂದೇವ, ಅದೇ ನಮ್ಮ ಬೆಳೆದ ರೀತಿಯಾಗಿ ನಾವು ಅದೇವೆ. ಆ 4 ಲಕ್ಷದ ಹಬ್ಬ ನೋಡ್ಬೇಕು ಅನ್ನೋ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ ಅಣ್ಣ. ಇಲ್ಲಿ ಕೊಳಗೇರು ಒಂದು ಸ್ವಲ್ಪ ಜನ ಅದಾರೆ, ಇವ್ರು ಮಾರುತಿ ಇವರೆಲ್ಲ ಇದರಿಂದನೇ ಪರಿಚಯ ಆಗಿದ್ದಣ್ಣ ನಮಗೆ. ನಮಗವ್ರು ನೇರ ಯಾವತ್ತೂ ಪರಿಚಯ ಇಲ್ಲ, ಮಹಾರಾಜ ಹೊರಿ ಕಡೆಯಿಂದ ಪರಿಚಯ ಅದಾರ. ಈ ಎಲ್ಲಿಗೆ ಹಾಕಿದ್ರು ಬರ್ತಾರಣ್ಣ ಹುಡುಗರು ಅವ್ರು. ಕೆಲವರು ಟಿ ಶರ್ಟ್ ತಮ್ಮ ಇದಕ್ಕೋಸ್ಕರ ಮಾಡಿಸ್ತಾರೆ, ನಾನು ಟಿ ಶರ್ಟ್ ಮಾಡ್ಸಿನೇ ತಗೊಳ್ಳಲ್ಲ, ನೀವೊಂದು ಸ್ವಲ್ಪ ಜನ ಯಾವ್ದಾರ ಒಂದು ಹೊರಿಗೆ ಅಣ್ಣ ನಂಗೆ ಹೊರಿ ಟಿ ಶರ್ಟ್ ಬೇಕು ಅಂತ ಕೇಳಿ ಮಾಡ್ಸ್ಕೊಂಡು ಹಾಕ್ಯಂತಾರ ಓನರ್ಗಳ ಹತ್ರ. ಅಂದ್ರೆ ನಮ್ಮ ಹೊರಿಗೆ ಕಷ್ಟ ಅನ್ನೋದು. ಕೋಟಿಗೆ ಬರ್ತಾನೆ ರೀ, ಇಲ್ಲೇ ಬೆಲ್ಲನ್ ತುಮಕಪ್ಪ ಅಂತ ಒಂದು ಊರಾಗ ಕೋಟಿಗೆ ಬರ್ತಾನೆ ಒಂದು ಹುಡುಗ. ಅಣ್ಣ ನಿಮ್ಮ ಹೊರಿ ಟಿ ಶರ್ಟ್ ಬೇಕು ನನಗೆ ಕೊಡ್ತಿರಲ್ಲ ಅಂತ ಇವನ ಹತ್ರ ಅಡ್ಡಾಗಿ ಕೇಳ್ತಾನೆ ಬೈಕ್ ತಗೊಂಡು ಕೊಡೋದು. ಆ ಕ್ರೇಜ್ ನಾವು ಹೇಳ್ತಾನಲ್ಲ ಅಣ್ಣ, ನಾನು ಹೊರಗೆ ಫೇಮಸ್ ಆಗೇನೋ ಇಲ್ಲೋ, ನಮ್ಮ ಊರಿಗೆ ಹೊರಗೆ ಫೇಮಸ್ ಆಗೈತೆ ಇಲ್ಲೋ, ನಮ್ಮ ಹಿಂದೆ 150-200 ಜನ ಹೊರಗೆ ಓಡಿ ಬರ್ತಾರೆ ಇಲ್ಲೋ, ನಮ್ಮ ಊರಿಂದ ನಾವು ಹೊರಗೆ ಹೋದ್ರೆ ನಮಗೊಂದು ಮರ್ಯಾದೆ ಐತಣ್ಣ, ಅದನ್ನ ತಂದು ಕೊಟ್ಟೆ ಸಾಕು ನಮಗೆ. ಈಗ ಸ್ವಲ್ಪ ನೆಗೆಟಿವ್ ಬರ್ತೀನಿ ನಾನು. ಬರ್ಬೇಕು. ಈಗ ಪಾಸಿಟಿವ್ ಕೇಳಿದೆ, ಅದೇ ಇದು ಒಂಥರ ಮಿರರಿಂಗ್. ಏನು ಅಂತ ಅಂದ್ರೆ ಅದಕ್ಕೆ ಆಪೋಸಿಟ್ ನೆಗೆಟಿವ್. ತುಂಬಾ ಜನ ಮಾತಾಡಿರ್ತಾರೆ ಅದೇ ತರ. ಪಾಸಿಟಿವ್ ಎಷ್ಟು ಮಾತಾಡಿರ್ತಾರೋ ನೆಗೆಟಿವ್ ನಿಮಗೆ ಯಾವುದೋ ಒಂದು ಇಂಪ್ಯಾಕ್ಟ್ ಮಾಡಿರುತ್ತೆ. ಇದುವರೆಗೂ ಮಾಡಿರೋದು ಯಾವುದೋ ಒಂದು ಇಂಪ್ಯಾಕ್ಟ್ ಮಾಡಿರುತ್ತೆ. ಅದಕ್ಕೆ ನೀವು 9 ಜನದ ಹತ್ರನೂ ಏನೋ ಒಂದು ಹೇಳಿರ್ತೀರಾ, ಕೊಡ್ಬೇಕಲ್ಲೇ ಸರಿಯಾಗಿ ಅಂತ ಏನೋ ಒಂದು ಹೇಳಿರ್ತೀರಾ. ಯಾವ ಘಟನೆ ಅಂತ ಹೇಳ್ತೀರಾ? ಸುಮಾರು ಒಂದು 4-5 ವರ್ಷದ ಹಿಂದೆ ನಾವು ಸ್ಟಾರ್ಟಿಂಗ್ ಮಹಾರಾಜ್ ಅಂತಂದು 2 ವರ್ಷದ ನಂತರ ಯಾರೋ ಒಬ್ರು ನಮ್ಮವರೇ, ಭಾಳ ದೂರದವರು ಅಲ್ಲ, ನಮಗೆ ಬೇಕಾದವ್ರೆ, ನಮ್ಮಲ್ಲೇ ಒಬ್ರು ಆ ಮಹಾರಾಜನ ಇಟ್ಕೊಂಡು ಒಂದು ಚಮ್ ಹೊಡೀರಿ ಹೌದು ಅಂತೀನಿ ಅಂತ ಹೇಳಿದ್ರು. ಅಂದಿದ್ರಣ್ಣ
ಮಹಾರಾಜನ ಇಟ್ಕೊಂಡು ಒಂದು ಚಂಬ ಹೊಡೀರಿ ಪ್ರೈಸ್ ಅಂತ ನನ್ನ ಎದುರಿಗೇನೆ ಹೇಳಿದ್ದು. ಇವನು ಅವಾಗಿನ್ನೂ ಆಫೀಸ್ ಸ್ಟಾರ್ಟ್ ಮಾಡಿದ್ದ, ಅಂದರೆ ಆಫೀಸಲ್ಲಿ ವರ್ಕ್ ಮಾಡೋಕ್ಕೆ ಅವಾಗಿನ್ನೂ ಸ್ಟಾರ್ಟ್ ಮಾಡಿದ್ದ. ಸುಮ್ಮನೆ ಹಿಂಗಂದ್ರು ಹಿಂಗೆ ಅಂತಂದು ಹೇಳಿದ್ದಷ್ಟೇ. ಅದಾದ್ಮೇಲೆ ನಮ್ಮ ಮಹಾರಾಜಿಗೆ ಅದು ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಆದ್ರೆ ನೆಕ್ಸ್ಟ್ ಹಬ್ಬ ದಿನಾನೇ ಹಬ್ಬ ಚೇಂಜ್ ಆಗೋಗ್ಬಿಡ್ತಾನ. ಅದೇ ನೆಕ್ಸ್ಟ್ ಅವ್ರು ಒಂದೂವರೆ ತಿಂಗಳಿಗೆ ಕಂಟಿನ್ಯೂ 2 ಬಂಪರ್ ಹೊಡೆದ್ವಿ. ಒಂದು ಶಿಗ್ಗಾಂವ್ ತಾಲೂಕ್ನಾಗ, ಒಂದು ಮೂಕ್ ಬಸರಿಕಟ್ಟಿ ಮತ್ತು ಒಂದು ಚಂದಾಪುರದಲ್ಲಿ. ಒಂದು ಹೆಚ್ ಎಫ್ ಡಿಲಕ್ಸ್ ಒಂದು 15 ದಿನ ಗ್ಯಾಪಲ್ಲಿ HF ಡಿಲಕ್ಸ್ ಒಂದು ಪಲ್ಸರ್ ಒಂದು. ಈಗ ಸದ್ಯಕ್ಕೆ ನಾನು ಹತ್ಕೊಂಡು ಅಡ್ಡಾಡ್ತಿರೋ ಪಲ್ಸರ್ ಅದ್ರದ್ದೇ, ಮಹಾರಾಜಂದೇ ಅದು. ಅದರಲ್ಲೂ ಮೂಕ್ ಬಸರಿಕಟ್ಟಿ ಹಬ್ಬ ಐತೆ ನೋಡ್ರಿ. ಇವತ್ತು ಕರ್ನಾಟಕದಾಗ ನಂಬರ್ 1 ಅಂತ ಏನಾಗ್ಯಾನಲ್ಲ, ಅವ್ನು ಅವತ್ತ ಒಂದಾಗಿದ್ದ. ಅವತ್ತ ಕಾಂಪಿಟೇಷನ್ ಅಣ್ಣ ನಮಗೆ ಅವ್ರಿಗೆ. ನಾನು ಬಿಡ್ತೇನೆ 3 ಗಂಟೆಗೆ ಹೊರಿನ, ಅವನು ಬಿಡ್ತಾನೆ 3 ಗಂಟೆಗೆ ಹೊರಿನ. 3:15ಕ್ಕೆ ಮತ್ತೆ ಬರ್ತದೆ, ಮುಗಿದೋಗ್ಬಿಟ್ಟವಣ. ಸೇರಿದ್ದು 312 ಹೊರಿ, 12 ಗಂಟೆ ಅನ್ನೋದ್ರಾಗ 120 ಹೊರಿಬಿಟ್ಟು ಎಲ್ಲ ವಾಶ ಔಟ್. ಬಾಳ್ಯನ ಫ್ರೀ, ಸೀದಾ ಹೊರ ಕಟ್ಕೋಬೇಕು, ಸೀದಾ ಹೋಯ್ದು ಬಿಡ್ಬೇಕು. ನಿನ್ಗೆ ದಮ್ ಐತಪ್ಪ ಹೊರೆ ಬಿಡು, ಇಲ್ಲ ಸೈಡಿ ಕಡೆಗೆ ನಾ ಬಿಡ್ತಾನೆ. ಒಳ್ಳೊಳ್ಳೆ ಹೆಸರಂತ ಹೊರೆ ಬಂದದ್ ಬಣ. ಅವತ್ತು ಹಾವೇರಿ ಹೊರೆ 3 ಹೊರೆ ಇದ್ರು ಕಾಂಪಿಟೇಷನಿಗೆ. ನಮ್ಮ ಜೀವನದಾಗ ನಾವು 5 ರೌಂಡ್ ಮಹಾರಾಜನ ಬಿಟ್ಟದಂದ್ರೆ ಅಲ್ಲೇ ಅಂದ್ರೆ ಅದು ಬಂದ್ಬಿಡ್ತಾನ ಕ್ರೇಜ್. 2 ರೌಂಡ್ ಬಿಟ್ವಿ, 3ನೇ ರೌಂಡಿಗೆ ಇದೆಲ್ಲೇ ಹೊಂಟ್ಬಿಡ್ತು. ಈಗ ನಾ ಹಬ್ಬಕ್ಕೆ ಹಾಕಿದ್ರು ಅಷ್ಟೇ ರೀ, ಮಹಾರಾಜನಾಗಲಿ ಕರ್ಣನಾಗಲಿ 1 ರೌಂಡ್ ಹೊರಗೆ ಬರೋ ತನಕ ನಮ್ಮ ಏನೋ ಸೌಂಡ್ ಇರಲ್ಲ ರೀ. 1 ರೌಂಡ್ ಹೊರಗೆ ಬಂತ ಅಂದ್ರೆ ಈಗ ಒಂದು ಅಂದಾಜು ಇರ್ತತಣ್ಣ, ನೀನೊಂದು ಹೊರೆ ಹಾಕಿ ಹಬ್ಬಕ್ಕೆ ಅಂದ್ರೆ ಇವಿ ಬಂದಾವ, ಒಂದು 10 ಹೊರೆ ಟಾಪ್ ಅದಾವು. ಆ 10ರಾಗ ನಾನು ಕಾಂಪಿಟೇಷನ್ ಮಾಡ್ಬೇಕು. ಆ 10 ಹೊರೆ ಒಂದೇದು ತಪ್ಪಿರಿ, ಎಣ್ಣೆದ ನಮ್ದು ಅವ್ರ ತಲೆ ಗುಂಗನೇ ಬಂದ್ಬಿಡ್ತಣ್ಣ. ಹಂಗೆ ಹಬ್ಬ ಮಾಡ್ತಿದ್ವಿ ನಾವು. ಅವತ್ತೇನಾಗ್ಬಿಡ್ತು, 3 ಗಂಟೆ ಮೇಲೆ ಆ ಕ್ರೇಜ್ ಸ್ಟಾರ್ಟ್ ಆಗ್ಬಿಡ್ತಾನ. ಹೊರೆ ಕಮ್ಮಿ ಆಗ್ಬಿಟ್ಟು ಬಿಡಾಕಬೇಕು. ಹಂಗಂತ ನಮ್ಮವರ ಸಜೆಷನ್, ಬಿಡಬಾರ್ರು, ಯಾಕೆ ಬೇಕು ಅವ್ರು ಕೊಡೋ ಬಹುಮಾನ ಬ್ಯಾಡ್ ನಿಮಗೆ. ನಮಗೆ ಕ್ರೇಜ್ ಅಣ್ಣ, ಅವಾಗ ಇನ್ನೂ ಮೈಂಡ್ ಅಷ್ಟು ಮೆಚೂರ್ ಆಗಿದ್ದಿಲ್ಲ. ಯಾವನ ಹಿಂಗೆ ಅಂದ್ಬಿಟ್ಟಾನ, ಇವತ್ತು ಬಂದ್ಬಿಟ್ಟತೆ, ಇವತ್ತು ಆಗ್ಬಿಡ್ಲಿ ಮಾರ್ಕೆಟ್ ಇಲ್ಲ, ಇವತ್ತು ಹಿಡಿದು ಬಿಡ್ಲತ್ತಾಗೆ. ಮುಂಜಾನೆ 1 ರೌಂಡ್ ಬಿಟ್ಟಿದ್ವಿ, ಎರ್ಕೆ ಹೊಡೋಣ ಹಿಡಿದ್ರೆ ನಾವು ಇವತ್ತಿಗೆ ಎಲ್ಲಿ ಫೀಲ್ ಆಗಿಲ್ಲ, ಯಾವನ್ನು ಹೊಡೆದಿಲ್ಲ. ಯಾಕಪ್ಪ ಅಂತ ಹೋಗಿ ಕೇಳಿಲ್ಲ, ಬಟ್ ತಿಳ್ಕೊಂಡ ನಾನು. ಯಾವನು ಕರ್ಕೊಂಡು ಹೋಗೇನೆ, ಇವನು ಕರ್ಕೊಂಡು ಹೋಗೇನೆ. ನನ್ನ ಹೊರಿ ಯಾವನ್ ಹತ್ಯಾನಲ್ಲ ಅವನ್ನ ಕೇಳೇನಿ, ತಿಳ್ಕೊಂಡೇನಿ. ಇವತ್ತಿಗೆ ಹೋಗಿ ಒಂದು ಪೆಟ್ಟು ಹಾಕಿಲ್ರಿ. ಹಂಗಂತ ಹಬ್ಬದಾಗ ನಮ್ಮಿಂದ ಬರೋ ಹುಡುಗರು ಅದಾರಲ್ರಿ, ನನ್ನ ಮಾತ ಕೇಳಲ್ರಿ. ಹೊಡೀರಿ ಅಂದ್ರೆ ದೇವ್ರನ್ನೇ ಹೊಡಿತಾರ, ಅದೇನು ಮಾಡ್ರಿ ಅಂದ್ರೆ ಮಾಡಿಬಿಡ್ತಾರ. ಅದ್ರಾಗ ಅರ್ಥ ಇರಲ್ರಿ. ಅವನು ಪಾಪ ಏನೋ ಒಂದು ಇದು ಮಾಡ್ಕೊಳಕ್ಕೆ ಬಂದು ನಿಂತಿರ್ತಾನ. ಬಟ್ ಕೇಳೇನ ನನ್ನ ಯಾಕೆ ಹಿಡಿದಿ ಅಂತಲೂ ಕೇಳೇನಿ. ಆ ಮಾತು ತಕ್ಕಂದನೆ ಅವನ್ನೆಲ್ಲ ಮನ್ಸಿಗೆ ತಗೊಂಡ್ಮೇಲೆ ನಾವು ನಮ್ಮ ಬಿಗಿಯಾಗ ಹಬ್ಬ ಮಾಡ್ಬೇಕು ಅಂತ ಹೇಳಿ ಮಾಡಕೊಂತೀವಿ. ಒಂದೇ ವರ್ಷ ಅಣ್ಣ, ಒಂದೇ ತಾಲೂಕಿನಾಗ 2 ಬಂಪರ್ ಮಾಡೇವಿ. ಎಷ್ಟು ದಿನ ಗ್ಯಾಪ್ ಗೊತ್ತ್ರಿ, ಯಾವನು ಮಾಡಲ್ಲ ಹಬ್ಬನ. ಅದನ್ನ ಸೋಮವಾರ ಒಂದು ಮಾಡೇವಿ, ಶುಕ್ರವಾರ ಒಂದು ಮಾಡೇವಿ ಹಬ್ಬ. 2 ಹಬ್ಬದಾಗ ಬಂಪರ್ ರೀ. ಆ ಟೈಮ್ ಬೆಳಿಬೇಕನ್ನೋದು ಬಂತ್ರಿ ತಲೆಯಾಗ, ಬೆಳೆದ್ವಿ. ಮಹಾರಾಜನ್ ಇದುವರೆಗೂ ಎಷ್ಟು ಸಲ ನಿಯತ್ತಾಗಿ ಹರಿದಿರ್ಬೋದು ಬರ್ತಾರೆ? ನಿಯತ್ತಿಂದ ಅಂದ್ರಣ ಒಂದು ನಮ್ಗೆ ಹೆಂಗೆ ಹರಿತಾರ ಹೆಂಗೆ ಬಿಡ್ತಾರ ಅನ್ನೋದು ಗೊತ್ತಿದ್ದಿಲ್ರಿ. ಆ ಟೈಮ್ನಾಗ ಒಂದ್ಸಲ ಹತ್ತಿಗೆ ಬಂದ್ಬಿಟ್ರೆ ಅವಾಗ ನಮ್ಮ ತಲೆ ಹೆಂಗೆ ಗೊತ್ತರ, ಮರ್ಯ ಮಹಾರಾಜನ ಹಿಡಿದ್ಬಿಟ್ರೆ ಹಾಕ್ಯಾರಿ. ಹಾನಗಲ್ ಕೋಟೆಗಣ ಹೆಚ್ಚು ಕಮ್ಮಿ ಅರ್ಧ ಕರ್ನಾಟಕ ನೋಡ್ತೈತಿ. ಆ ಕೋಟೆಗೆ ಹತ್ತಿದ್ರೆ ಮೊರಿನ ಹಿಡಿದು ಬಿಟ್ರಲ್ಲ ಅಂದ್ರೆ ಮಾಮೂಲಿ ಹೆರಿಕೆ ಅಂದ್ವಿ. ನಮಗೆ ಆ ಫೀಲ್ ಇರಲಿಲ್ಲ. ಬಂದ್ವಿ, ತಿರುಗಿ ಇನ್ನೊಂದು ಹಬ್ಬಕ್ಕೆ ಹಾಕಿದ್ವಿ ಗೊತ್ತಣ. ಅದು 1ನೇ ರೌಂಡ್ ಹೊರಗೆ ಬಂದಾಗ ಅದೊಂದು ಫೀಲ್ ಬಂತು ನಮಗೆ. ಇಂಥ ಹೊರಿ ಹರಿಸ್ಬಿಟ್ಟಿವಲ್ಲ. ಇದ ಕುಪ್ಪಗಡೆಗ್ರಿ ಮಲ್ನಾಡು ಭಾಗದಾಗ ದಾಂಧಲೆ ಹಬ್ಬಿಸ್ಬಿಟ್ಟಿದ್ವಿ ಅವತ್ತು. ಆ ಕುಪ್ಪಗಡೆ ಹಬ್ಬದಾಗ 1ನೇ ರೌಂಡ್ ಹೊರಗೆ ಬಂತು. ಅದು ಯಾವ ಹೊರಿನೂ ಬರಲ್ಲ, ಹಂಗೆ ಬಂದದ. ಅದು ಹಿಂಗೆ ಓಡಿ ಬಂದಿಲ್ಲ. ಅದು ಫುಲ್ ಜಂಪ್ ಹೊಡ್ಕೊತ, ನಮ್ಮ ಅಕ್ಷಿ ತುಂಬಾ ಜಂಪ್ ಹೊಡ್ಕೊತ ಬಂತ್ರಿ. ಯಾರ್ಯಾರೋ ಬಿಳುವಾಣ್ಯರಂತೆ, ಯಾರ್ಯಾರೋ ಜನ ಅವತ್ತು ಯಾವ್ಯಾವ ಊರದವ್ರಿ, ಅಲ್ಲಿ ಕುಡುಪಲಿ ಯಾವ್ಯಾವ ಊರವ್ರು ಬಂದ್ರಿ. ಒಂದು ಸ್ವಲ್ಪ ಜನ ಅಣ್ಣ ಭಾರಿ ಚೆನ್ನಾಗಿ ಬರ್ತೈತೆ ಹೊರಿ, ಹೂ ಕೊಡ್ರಿ ಅಣ್ಣ ನಾವು ತೋರ್ತೇವೆ. ಅವತ್ತು ಅನಿಸ್ತಾನ ನಮಗೆ, ಅಯ್ಯೋ ಇಂಥ ಹೊರಿನ ಹತ್ತಿ ಬಿಟ್ರಲ್ಲ ಅವತ್ತು, ನಮ್ದು ಏನೋ ಮಿಸ್ಟೇಕ್ ಇರ್ಬೋದೇನಂತ. ಅದಾದ್ಮೇಲೆ ನಮಗೂ ಕಾಣಂಗ ಆ ನಿಯತ್ತಿಂದ ಅಂತ ಏನು ಒಪ್ಕೊಳಲ್ಲ ಅಣ್ಣ. ನಾನು ಎಂಟೈರ್ ಅಕಾಡನ ಕೊಂಡತ್ರಿ ಅವತ್ತು. ಯಾವ ಇಲ್ರಿ ಅವತ್ತು ಕಾಂಪಿಟೇಷನ್ ಇಲ್ಲ. ಅದೊಂದು ರೌಂಡ್ ಹೊರಗೆ ಬಂದ್ರೆ ಏನು ಅವ್ರಿಗೆ ಅವತ್ತೊಂದು ರೌಂಡ್ ಹೊರಗೆ ಬಂದ್ರೆ ಬೈಕಲ್ಲಿ ಅಂದಣ. ಅವತ್ತು ಕಾಂಪಿಟೇಷನ್ ಇಲ್ಲ ಅಣ್ಣ. ಅವತ್ತು 300 ವರ್ಷ ಸೇರಿದ್ರು ನಮ್ಮಷ್ಟು ಕ್ರೇಜು ನಮ್ಮ ಹೊರಿ ಅಷ್ಟು ಅದು ಇರಲಿಲ್ಲ. ಅವತ್ತು ಯಾವೂ ಇರಲಿಲ್ಲ ರೀ. 2ನೇ ರೌಂಡ್ ಹೊರಿ ಹತ್ಬಿಟ್ರಣ. ಅಷ್ಟು ಕ್ರೇಜ್ ಇದ್ದಾಗ ನಿಮಗೊಂದು ಸತಿ ಈಗೋ ಅನ್ನೋದು ಹರ್ಟ್ ಆಕತಿ, ಟೆಂಪ್ಟ್ ಆಕತಿ. ಅವತ್ತು ಕಂಟ್ರೋಲ್ ಮಾಡ್ಕೊಂಡು ಬಂದವಣ. ನಮ್ಮ ಫೀಲ್ ನಾವು ಹತ್ವಿ, ಇವನು ಹತ್ತ ವಾಪಸ್ ಬಂದ್ವಿ ಅನ್ನೋದು ಬಿಟ್ರೆ ನಮಗೆ ಫೀಲ್ ಆಗಿದೆ. ಅಲ್ಲಿ ನಿಯತ್ತಿಂದ ಹರಿದ್ರು, ಅವ್ರು ಮೋಸ ಮಾಡಿ ಹರಿದ್ರು. ನಿಯತ್ತಿಂದ ಅಂತ ಏನು ಒಪ್ಪಲ್ಲ ಅಣ್ಣ ನಾನು. ಅವತ್ತಿಂದ ಮಾತ್ರ 1 ಟೈಮ್ ಹರಿದಾರ ರೀ. ಅದನ್ನ ಹರಿದದ್ದೇ 2 ಟೈಮ್ ರೀ. 1 ಟೈಮ್ ನಿಯತ್ತಿಂದ ಹರಿದಾರ. ಈಗ ಎಷ್ಟು ಜನ ಇದ್ದಾರೆ ಬ್ರದರ್ ಹರಿತೀವಿ ಅಂತ ಹೇಳಿದವ್ರು? ಹೇಳ್ತಿರೋರು ಈಗ ಎಷ್ಟು ಜನ ಇರ್ಬೋದು ನಿಮ್ಮ ಪ್ರಕಾರ? ಅಥವಾ ಆಲ್ರೆಡಿ ಪಕ್ಕಕ್ಕೆ ಚೇರ್ ಹಾಕಿದಾರ? ಅಣ್ಣ ಈಗೇನು ಹಿಡಿಬೇಕು ಅಂತ ಹೇಳಿದಾರ ನೋಡ್ರಿ, ಯಾರ ಕೈ ಹೋಗಲ್ಲ ನಾನು ಹಿಡಿಯಕ್ಕೆ. ಯಾವನೋ ಒಬ್ಬನ ಮೈ ಮರ್ತು ನಿಂತಿರ್ಬೇಕು,
ಇದು ಅವತ್ತು ಹಿಡ್ಸ್ಕೋಬೇಕು ಅನ್ನೋದು ಅವನ ತಲೆ ಬರ್ದಿರ್ಬೇಕು. ಅವಾಗ ಹೋಗಿ ಸಿಕ್ತದ್ ಬಿಟ್ರೆ ಹೆಸರಂತ ಪೈಲ್ವಾನ್ ಯಾವನು ಹೊತ್ತಿಲ್ಲಣ್ಣ ಇವತ್ತಿಗೂ. ಅದನ್ನ ಬಡ್ಡಿಗೆ ಬರಲ್ರಿ, ಅದು ಬಂದ್ರೆ ನೀವು ನಂಬಲ್ಲ. ಈಗೇನು ಈಗ ಹಿಡಿತೇನಪ್ಪ ನಾನು ಮಾಂತಾನು ನಾ ಫಸ್ಟ್ ಹಿಡ್ದಾನ ಅಂದ್ರಲ್ಲ ಅವನಲ್ಲೇ ಮಾಂತಾನು ನಾನು ನೋಡೋಣ ಫಸ್ಟ್ ಹಿಡ್ದದನ್ನ. ಅವ್ನು ಬಿಟ್ರೆ ಈಗೇನು ಹಿಡ್ದಾರಲ್ರಿ ಎಲ್ಲ ಚೈಲ್ಡ್ ಚಪಾತಿ ಅವರೆಲ್ಲ ಒಂದ ಸತೆ ಅದ ಹತ್ತಿದ್ದ ನಮ್ಮ ಊರಿನ ಅವರು. ಇದರಿಂದ ಅವನು ಬೆಳೆದಾನ ಬಿಟ್ರೆ ಅಲ್ಲಿ ಬೆಳೆಸ್ಯಾನ್ರಿ ಅವ. ಅವನ್ನ ಅಲ್ಲಿ ಬೆಳೆಸೈತಿ ಅನ್ನೋದು ಬಿಟ್ರೆ ಹೊಸದಾಗಿ ಒಳ್ಳೆ ಹೆಸರು ಮಾಡಿದವನು. ಹಿಡಿಲೇಬೇಕು ಅಂತ ನಿಂತ್ರೆ ಸಿಗಲ್ಲ ಅಣ್ಣ. ಅದು ನಾನ ಹೇಳ್ತಾನಲ್ಲ ಟವಲ್ ಹಾರಿಸ್ಬೇಕು ಕಾಲಿಗೆ ಅಂತ ನಿಂತ್ರೆ ಮೈ ಮೇಲೆ ಬರ್ತೈತ್ರಿ ನನಗೆ ಅದು ಆ ಹಬ್ಬದಾಗ. ಹಂಗೆ ಅದೊಂಥರ ಬೇರೆ ಕ್ಯಾರೆಕ್ಟರ್ ಅಣ್ಣ. ಅದು ಹೇಳಿದ್ರೆ ಸುಮ್ಮನೆ ಮಾತಾಡ್ತಾನೆ ಅನಿಸ್ಬಿಡ್ತೈತ್ರಿ. ಅದೊಂದು ಪಿಕ್ಚರ್ ಮಾಡಿದ್ರೆ ಮುಗಿಯಲ್ರಿ. ಒಂದು 50ರಿಂದ 55 ಹಬ್ಬ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಪ್ರೈಸ್ ಎಷ್ಟು ತಂದಿರ್ಬೋದು ಅಂದಾಜು? ಅಣ್ಣ ಕೆಲವೊಂದು ಕಡೆ ಪ್ರೈಸ್ ಇಸ್ಕೊಂಬಂದಿಲ್ಲ ನಂಬ್ತಿ ಬಿಡ್ತೀಯ. ನಾವು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ನಾಗೆಲ್ಲ ನಮ್ದೊಂದು ಗೇಜ್ ಇರ್ತೈತೆ ರೀ. ಈ ಪ್ರೈಸ್ ಬಂದ್ರೆ ನಾನು ಯಾವಾಗ ಒಂದು ಸಲ ಬಂಪರ್ ಮಾಡಿದೆ ಅನ್ನೋದು ಇವನ್ ತಲೆಗೆ ಬಂತು, ನನ್ನ ರೇಂಜ್ ಚೇಂಜ್ ಆಕತ್ತವ. ಗೊತ್ತಾಗ್ತೈತ್ರಿ ನಾನು ಹೇಳೋದು. ಯಾಕಂದ್ರೆ ಆ ಮರ್ಯಾದೆ ಸಿಗ್ಬೇಕ್ರಿ. ಈಗ ಬಂಪರ್ದಾಗ ಕೊಡ್ತಾನಂದ್ರೆ ನಾವು ಲಟಪುಟವರಿಗೆ ಕೂಡ ಈಗೆಲ್ಲ ಬಿಡ್ರಿ ಹಬ್ಬನ ಗಲೀಜಾಗ್ಬಿಟ್ಟವು. ಇವನ ಹೋಗ್ಕೊಂಡು ಸಂಜೆ ತಗೊಬರ್ತಾನೆ ಬೆಳಗ್ಗೆ. ನಾವು ಹಬ್ಬ ಮಾಡೋ ಟೈಮ್ನಾಗ 2015, 16 ಅವಾಗೆಲ್ಲ ಇವೆಲ್ಲ ಏನೂ ಇದ್ದಿದ್ದಿಲ್ಲಣ್ಣ. ಅವಾಗೂ ನಿನ್ನ ಬಂಪರ್ ಮಾಡ್ಕೊಂಡತಿ ಅಂದ್ರೆ ಅದಕ್ಕೊಂದು ರೇಂಜ್ ಇರ್ತೈತೆ ರೀ. ನೀನು ನೆಕ್ಸ್ಟ್ ಆ ಕಡೆಗೆ ಹಾಕಿದಾಗೂ ಆ ಕಮಿಟಿ ಯೋಚನೆ ಮಾಡ್ಬೇಕು ರೀ. ಹಿಂದಿನ ಹಬ್ಬದ ಬಂಪರ್ ಹೊಡೆದಾನಂದ್ರೆ ಈ ಹೊರಿದ ಹಬ್ಬ ಏನೈತಿ ಅಂತ 1ನೇ ರೌಂಡ್ ಆಗಲ್ಲ, 2ನೇ ರೌಂಡಿಗಾರ ನೋಡ್ಬೇಕು ಅಬ್ಸರ್ವ್ ಮಾಡಿ. ಅದನ್ನು ಬಿಟ್ಟು ಇವರು ದಿವಾನ್ ಕಾಟು ಹಕ್ಕಿಂದು ಹೋಗಿರ ಬಾಡಿಗೆ ಆಗಲ್ರಿ ಕೆಲವೊಂದು ಟೈಮ್ ಅಂತ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಇಸ್ಕೊಂಬರಕ್ಕೆ ಹೋದ್ರೆ ಮತ್ತೆ ಖರ್ಚದ ಇಟ್ಗಾರಿ ನಮ್ಮ ನೆನಪಿನಾಗ ಅನ್ನೋ ಲೆಕ್ಕಾಚಾರಕ್ಕೆ ಭಾಳ ಬಿಟ್ಟು ಬಂದ್ಬಿಟ್ಟು ನಾವು ಹೊರಗೆ ಇಸ್ಕೊ ಹೋಗ್ಯಾರಣ. ಇನ್ನೊಂದು ನಾವು ಪ್ರೈಸಿಗೆ ಅಂತ ಯಾವತ್ತೂ ಹಬ್ಬ ಮಾಡಿಲ್ಲ. ಏನೋ ನಮ್ಮ ಹುಡುಗರು ಹೇಳ್ತಾರೆ ಅಣ್ಣ ಹಬ್ಬಕ್ಕೆ ಹೋಗೋಣ, ಹಬ್ಬ ಮಾಡ್ಬೇಕು ಆ ಥರ ಹೇಳ್ತಾರೆ ಅನ್ನೋದಕ್ಕೆ ಹೋರಿ ಹಾಕ್ತೀವಿ. ನಮ್ಮ ಚಟಕ್ಕೋಸ್ಕರ ಈಗ ಲೋಕಲಾಗಿ ಹೇಳ್ಬೇಕಂದ್ರೆ ನಮ್ಮ ಚಟಕ್ಕೋಸ್ಕರ ನಾವು ಹಬ್ಬ ಮಾಡೋದು. ಪ್ರೈಸ್ ತರಲೇಬೇಕು, ಅಲ್ಲಿ ಪ್ರೈಸ್ ಹೊಡಿಲೇಬೇಕು ಅದೆಲ್ಲ ಇಲ್ಲ. ಚಟಕ್ಕೋಸ್ಕರ ಹಬ್ಬ ಮಾಡೋರು. ಹಂಗಂತ ನಾವು ಪ್ರೈಸ್ ಇವತ್ತಿಗೂ ಲೆಕ್ಕ ಇಟ್ಟಿಲ್ಲ. ಬಂದರು ಈ ಸಣ್ಣ ಪುಟ್ಟ ಪ್ರೈಸ್ಗಳು ಬಂದರೂ ಸಹ ನಮ್ಮ ಹುಡುಗರಿಗೆ ಕೊಟ್ಟಿವಿ. ಇಲ್ಲೇ ಇದ್ದಾರೆ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಹುಡುಗರೇ ಯೂಸ್ ಮಾಡ್ಕೊಳ್ತಿರೋರು ಈಗ ಪ್ರೆಸೆಂಟ್ ಇದ್ದಾರೆ. ಅವ್ರನ್ನ ಕೇಳ್ಬೋದು, ನೀವು ಕೇಳಿ ತಿಳ್ಕೊಬೋದು. ಮಹಾರಾಜ ಅಂತ ಅಂದವ್ರು ತುಂಬಾ ಜನ ಇದ್ದಾರೆ. ಯಾಕೆಂದ್ರೆ ನೀವು ಹೇಳಿದ್ರಿ ಈಗ ಅದ ಒಂದು ಹುಡುಗ ಪಂಕಜ್ ಮಹಾರಾಜ ಸಮಥಿಂಗ್ ಅಂತ ಇದೆ. ಬೆಳೆಸೋದಕ್ಕೆ ಕಾರಣ ಅವ್ರು ಆಗ್ತಿದ್ದಾರೆ. 9 ಜನದ ಜೊತೆ 90 ಜನ ಸೇರಿದ್ದಾರೆ ಅಂದ್ರೆ ಆ 9 ಜನದ ಜೊತೆ ಮಹಾರಾಜ ನಿಂತಿದ್ದಾನೆ. ಅದ್ರ ಹಿಂದೆ ತುಂಬಾ ಜನ ನಿಂತಿದ್ದಾರೆ. ಅವ್ರಿಗೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತಾರೆ? ಏನಿಲ್ಲ ಅಣ್ಣ, ಈ ಸಾಮ್ರಾಜ್ಯ ಐತಲ್ರಿ, ಮಹಾರಾಜ ಇವತ್ತು ಗಟ್ಟಿಮುಟ್ಟಾಗದಾನ, ಹಬ್ಬ ಮಾಡ್ತಾನ, ಸ್ಟ್ಯಾಂಡಾಗಿ ನಿಂತತೆ. ಮುಂದಾದ್ರೂ ಈ ಸಾಮ್ರಾಜ್ಯನ ನಾವು ಬೀಳಕ್ಕಂತೂ ಬಿಡಲ್ಲಣ್ಣ. ನಮ್ಮ ಜೀವರಲ್ಲಿ ತನಕ ಅದನ್ನ ಹಂಗೆ ನಿಲ್ಲಿಸ್ತೀವಿ ರೀ. ಅದನ್ನ ಹಿಂಗೆ ನಡ್ಸ್ಕೊಂಡ್ರೆ ಈಗ ಬಂದ್ರಣ ಇವರಿಗೆಲ್ಲ ಈಗ ಹಂಗಂತ ಇಷ್ಟೊತ್ತಿಗೆ ಫ್ರೀ ಬಿಟ್ಬಿಟ್ಟಿದ್ರೆ ಏನೇನೋ ಮಾಡಿ ರೇಂಜಿಗೆ ಇಟ್ಬಿಡ್ತಿದ್ರಿ ಅವರು. ಹಂಗಂತ ಹಾಳು ಮಾಡ್ತಿದ್ರಿ ಸಾಮ್ರಾಜ್ಯನ ಅಂತಲ್ಲ. ಆ ಕೆಪಾಬಿಲಿಟಿ ಐತಣ್ಣ ಹುಡುಗರಿಗೆ. ನಮಗೆ ಎಲ್ಲೋ ಒಂದು ಕಡೆ ಮರ್ಯಾದೆ ಕೊಡ್ತಾರಂದಾಗ ನಾವು ಅವ್ರಿಗೆ ಸ್ಪಂದನೆ ಮಾಡೇ ಮಾಡ್ತಾವೆ. ಅದು ನಮ್ಮ ಜೀವರಲ್ಲಿ ತನಕ ಇದ್ದರಿ ಇದು ಮಹಾರಾಜನ ಸಾಮ್ರಾಜ್ಯ ಅನ್ನೋದಕ್ಕೆ ಕೊನೆ ಇಲ್ರಿ. ಈಗ ಇವನು ಏಜ್ನವ್ನು ಮುಗಿದ ಅಂದ್ರೆ ನಾಳೆ ಇವನ್ಗೆ ಅವ್ನು ಬರ್ತಾನೆ ರೀ ಅವನ ಸಪೋರ್ಟಿಗೆ. ಹಿಂಗೆ ಬೆಳಿತದಣ್ಣ. ಅವನು ಸ್ವಂತಕ್ಕೆ ಒಂದು ಆಕಳ ತಗೊಂಬಂದಿನ, ಹಸೋದು ಆಕಳ, ಆ ಮಲ್ನಾಡ್ ಗಿಡ್ಡ ಆ ಜಾತಿದು, ಅದು ಹಬ್ಬ ಮಾಡ್ತೈತಿ. ಅದಕ್ಕೆ ಅವನ ಹೆಸರು ಇಟ್ಟಿರೋದು ಮಹಾರಾಜನ ಸಾಮ್ರಾಜ್ಯದ ಮಹಾರಾಣಿ ಅಂತ. ಚೆನ್ನಾಗಿದೆ ಹೆಸರು. ಆ ಥರ ಹೆಸರು ಇಟ್ಟಿದ್ದಾನೆ. ಆ ಥರ ಈಗ ನಮ್ಮ ಹುಡುಗರೇ ಅಂದ್ರೆ ನಮ್ಮ ಇವರೇ ಅದನ್ನ ಬೆಳೆಸ್ತಾ ಇದಾರೆ ಸಾಮ್ರಾಜ್ಯನ. ಈಗ ನಾವೇ 9 ಜನ ಬೆಳೆಸಿದೀವಿ ಅಂತ ಹೇಳ್ತಾ ಇಲ್ಲ ನಾವು. ಈಗ ಎಲ್ಲರದು ಸಪೋರ್ಟ್ ಇರೋದ್ರಿಂದ ನಾವು ಬೆಳೆದಿದ್ದೀವಿ. ಕೆಲವೊಂದು ಸನ್ನಿವೇಶಗಳು ಭಾಳ ಬೇಜಾರು ಮಾಡ್ಯಾವಣ. ಏನ್ ಪಾಪ್ರು ಭಾಳ ಅಂದ್ರೆ ಭಾಳ ನಾವು ಎಕ್ಸ್ಪೆಕ್ಟ ಮಾಡಿರಲ್ರಿ ಅದನ್ನ. ಇವನ್ನ ಮಾಡ್ತಾನೆ ಇದನ್ನ ಅಂತ ಹೇಳಿ. ಈಗ ಪ್ರಭು ಅಂದ್ರೆ ನನ್ನ ಜೀವನದೊಳಗೆ ಅವನದೊಂದು ಚಿತ್ರಣ ಇರ್ತೈತೆ ರೀ. ಅವ ಹಂಗಾಯ್ದ್ರೈತಲ್ಲ ಅದು ಎಲ್ಲಿದ್ರು ಅವ ಅಲ್ಲೇ ಇರ್ತಾನೆ. ಕೆಲವೊಂದು ಟೈಮ್ ಎಡವ್ಯಾರ್ರಿ. ಈಗ ನಮ್ಮ ಹುಡುಗರಾಗಲಿ ಎಡವ್ಯಾರ, ಬ್ಯಾಡ ಆದ್ರೆ ಬಿಟ್ಟು ಹೋಗ್ಬಿಟ್ರ. ಏನು ಮಾಡಂಗಿಲ್ಲ ರೀ, ಜೀವನ ಬರ್ಬೇಕು ಅನ್ನೋದು ಸುಮ್ಮನೆ ಸುಧಾರಿಸ್ಕೊಂಡು ಹೋಗ್ತದ ಮಾಡ್ತಾ ಇದ್ದೇವೆ. ಬಟ್ ಒನ್ಸ್ ಬರ್ತತಣ ಅದ. ಈಗೂ ಹೇಳ್ತಾನಲ್ರಿ, ನಮ್ಮನ್ನು ಬಿಟ್ಟು ಹೋದವರು ನಾ ಹೇಳ್ತಾನಲ್ಲ ಕಮ್ಮನಾಳಿ ಆ ಕಡೆಗೆ ನಾವು ಹೊರೆ ಹಾಕಿದ್ರಣ ನಮಗೆ ಆಗದಿರೋ ಶತ್ರುನು ಕೇಕೆ ಹೊಡಿತಾನಣ್ಣ. ಅದೊಂದು ಫೀಲ್ ನಮಗೆ ಸಾಕ್ರಿ. ನಾವು ಮಹಾರಾಜನ ಕಟ್ಕೊಳಕ ನಾವು ಕಮ್ಮನಾಳಿ ಹಬ್ಬಕ್ಕೆ ಮುದ್ದಾಮ ಹೋರಿ ಆಗ್ತೇವೆ. ಅಲ್ಲಿ ಬೇಕಂತ ಬರ್ತಾರ್ರಿ. ನಮ್ಮ ಹೋರಿ ಹಬ್ಬ ನೋಡ್ಬೇಕಂತಾನ ಬರ್ತಾರೆ. ನಮಗೆ ಆಗದಿರೋನು ಬರ್ತಾನೆ, ನಮ್ಗೆ ಆಗೋನು. ಈಗ ಬೇರೆ ಸಾಮ್ರಾಜ್ಯದವರು ಒಂದೊಂದ ಕಟ್ಟಿಗೆ ಸಾಮ್ರಾಜ್ಯ ಅಂತಿರ್ತಾರ್ರಿ. ನಮ್ದು ಹಂಗಲ್ರಿ. ಬೆಳಕಿಗಿರವ್ ಇಷ್ಟ ಮಕ್ಳು ಬೆಳಿತಾರ ಬೇಕಾದಷ್ಟು ಹೆಸರು ಯಾವಕ್ಕೂ ಇಟ್ಟಿರಲ್ಲ. ಹಬ್ಬ ಮಾಡಿದ ತಕ್ಷಣ ಅಲ್ಲೇ ಡಿಸೈಡ್ ಮಾಡ್ತೀವಿ. ಅವನೇ ಬರೋದು ರಟ್ ತರೋದು ನಾವೇ, ರಟ್ಟಲ್ಲೇ ತೋರ್ಸೋದು. ನಾವು ಇಷ್ಟೆಲ್ಲ ಸಿಂಪಲ್ ಆಗಿ ಮಾಡಲ್ಲ. ಬಿಟ್ಟ ಮೇಲೆ ಹಬ್ಬ ಅದೇನು ಅಂತ ಹೇಳಿ. ಈಗ ಮೊನ್ನೆ 2 ಇಳಿಸೇವೆ ನಾವು. ಯಾರಿಗೆ ಬಂತು ಟುಡೇ ಇವತ್ತು ತೆಗ್ದಿಲ್ಲ ನಾವು ಹೊರಗೆ ಅಕ್ಕಿ ಮನೆಗೆ ಆಯ್ತವ್ರಿ. ಈಗ ಐತಿರ ಕರ ಅಲ್ಲಿ 2 ಈಗ ಸ್ವಲ್ಪ ಹಂಗೆ ವೈಡ್ ಆಗಿ ಯಾಕೆಂದ್ರೆ ಅವಕ್ಕೂ ಬರೋಣ ಈಗ.